ಗುಡ್ ಮಾರ್ನಿಂಗ್. ಎಲ್ಲರೂ ನಿಂತ್ಕೋಣ. ನಮ್ಮ ಪುಸ್ತಕಗಳನ್ನ 116ನೇ ಕೀರ್ತನೆಗೆ ತಿಳಿಸ್ಕೋಣ. Please take your Bibles to Psalms 116. 19 ವಚನಗಳಿದೆ. 18 ವಚನ ಉತ್ತರ ಪತ್ರದಲ್ಲಿ ಓದಿಕೊಳ್ಳೋಣ. 19ನೇ ವಚನ ಒಟ್ಟಾಗಿ ಓದಿಕೊಳ್ಳುವರಾಗಿದ್ದೇವೆ. There are 19 verses in Psalms 116. We are going to read till 18th verse responsively. 19th verse we are going to read together. ಮೊದಲನೇ ವಚನ ಗಂಡಸರು ಓದಬೇಕಾದ್ರೆ, ಎರಡನೇ ವಚನ ಹೆಂಗಸರು ಓದಬೇಕು. ಅದೇ ರೀತಿ ಕೊನೆಯ ವಚನ ನಾವು 19ನೇ ವಚನ ಒಟ್ಟಾಗಿ ಓದಿಕೊಳ್ಳೋಣ. I request the men to read the first verse, second verse ladies has to read, 19th verse we are going to read together. Let's start. Psalms 116 first verse. ಯೆಹೋವನಿಗೆ ಹೊತ್ತ ಆರಿಕೆಗಳನ್ನ ನಾವು ಎಲ್ಲರ ಮುಂಭಾಗದಲ್ಲಿ ಸಲ್ಲಿಸುವವರಾಗಿದ್ದೇವೆ. ನಮ್ಮ ಮನಸ್ಸಿನಲ್ಲಿ ನಾವು ಎಷ್ಟೋ ಸಾರಿ ದೇವರಿಗೆ ಅನೇಕ ಕಾರ್ಯಗಳನ್ನ ಆಯ್ಕೆ ಮಾಡಿದ್ದೇವೆ ಅಲ್ವಾ. ನಾವ್ ಈ ತರ ಮಾಡ್ತೀನಿ ಸ್ವಲ್ಪ, ಆ ತರ ಮಾಡ್ತೀನಿ. ಅನೇಕ ಸಾರಿ ನಾವು ಈ ರೀತಿಯಾಗಿ ಹೇಳುವಂತ ಕಾರ್ಯಗಳನ್ನ ದೇವರ ಮುಂಭಾಗದಲ್ಲಿ ನಾವು ಆಯ್ಕೆ ಮಾಡಿದೆಲ್ಲವನ್ನ ತೀರಿಸುವಂತ ಮಕ್ಕಳಾಗಿರಬೇಕು. ದೇವರು ನಮ್ಮನ್ನ ಕಾಣುವಂತ ಎಲ್ಲರೂ ಆಗಿದ್ದಾನೆ ಪ್ರಿಯರೇ. ಆತನು ನಮ್ಮ ಕೃತಜ್ಞತಾ ಸ್ತುತಿಯನ್ನ, ಯಜ್ಞಗಳನ್ನ ಆತನು ಹೊಂದಿಕೊಳ್ಳೋದಕ್ಕೆ ಶಕ್ತನು ಮತ್ತೆ ಪಾತ್ರನು ಯೋಗ್ಯನೂ ಆಗಿದ್ದಾನೆ. ಹಲ್ಲೆಲೂಯಾ. ಆದ್ದರಿಂದ ನಾವೆಲ್ಲರೂ ಸೇರಿ ಬಂದು ಆತನಿಗೆ ಒಂದು ಕಾಂಗ್ರಿಗೇಷನ್ ಆಗಿ, ಸಭೆಯಾಗಿ, ನಾವು ಸಭಿಕರಾಗಿ ನಾವು ಆತನಿಗೆ ಸ್ತೋತ್ರ ಮಾಡುವವರಾಗಿದ್ದೇವೆ. ಈ ಒಂದು ಸಮಯದಲ್ಲಿ ದೇವರು ನಮಗೆ ಕೊಟ್ಟುವಂತಹ ಈ ಒಂದು ಸಮಯ, ಆಪರ್ಚುನಿಟಿ, ಅವಕಾಶವನ್ನು ನಾವು ದೇವರಿಗೆ ಸಮರ್ಪಿಸಿಕೊಟ್ಟವರಾಗಿದ್ದೇವೆ. ನಾವೆಲ್ಲರೂ ಪ್ರಿಯರೇ ಹೃದಯದಲ್ಲಿ ನಿಮ್ಮನ್ನ ನೀವೇ ಒಪ್ಪಿಸಿಕೊಡಿ. ಯೇಸಪ್ಪ, ಈ ಸಮಯದಲ್ಲಿ ನಾವು ವ್ಯರ್ಥವಾಗಿ ಕಲಿಯಬಾರದು. ನಾವು ನಿನ್ನನ್ನು ಪೂರ್ಣ ಹೃದಯದಿಂದಲೂ ಪೂರ್ಣ ಮನಸ್ಸಿನಿಂದಲೂ ಪ್ರೀತಿಯಿಂದ ನಾನು ನಿನ್ನನ್ನು ಆರಾಧಿಸಬೇಕು. ನಿನಗೆ ನಾನು ಸ್ತೋತ್ರ ಯಜ್ಞಗಳನ್ನ ಸಮರ್ಪಿಸಬೇಕು. ಕರ್ತ, ನಮ್ಮನ್ನ ಬಲಪಡಿಸುವಂತ ಕೇಳಿಕೊಳ್ಳಿದ್ದೀರಿ. ಯಾವ ಒಂದು ಅಡಚಣೆಗಳಾಗಲಿ, ಯಾವ ಒಂದು ಡಿಸ್ಟ್ರಾಕ್ಷನ್ಸ್ ಆಗಲಿ ನಮ್ಮನ್ನ ಮುಟ್ಟಬಾರದು. ನಮ್ಮ ದೃಷ್ಟಿಗಳು ಯೇಸುವಿನ ಮೇಲೆಗೆ ಇರಬೇಕು. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಪರಿಶುದ್ಧನೆ ಅಪ್ಪ, ನಿನ್ನನೆ ನನಗೆ ಸ್ತೋತ್ರ ಉಂಟಾಗಲಿ ರಾಜ. ಅಪ್ಪ, ನೀವು ಭಯಂಕರನೂ ಆಗಿದ್ದೆ, ನಮ್ಮನ್ನು ಕಾಯುವಂತ ದೇವನು ಆಗಿದೆಯಲ್ಲ, ನಿನಗೆ ಸ್ತೋತ್ರ ಉಂಟಾಗಲಿ ರಾಜ. ಅಪ್ಪ, ನಮ್ಮ ಯುದ್ಧಗಳನ್ನು ಮಾಡುವಂತ ದೇವನಿನಾಗಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ಹೌದು ಯೇಸಪ್ಪ, ಕಾಲ ದಿನವೆಲ್ಲ ನಮ್ಮನ್ನ ಕಣ್ಣಿನ ಗುಡ್ಡೆಯಂತೆ ಕಾಯ್ದಿಲ್ಲ, ಅದಕ್ಕಾಗಿ ನಿನಗೆ ಸ್ತೋತ್ರ ದೇವ. ಈ ಒಂದು ವಿಶೇಷವಾದ ಸಮಯದಲ್ಲಿ ನಾವು ಸಭೆಯಾಗಿ ಕರ್ತನೆ ಅಪ್ಪ ನಿನ್ನ ಮುಂಭಾಗದಲ್ಲಿ ಬಂದಿದ್ದೇವೆ ಕರ್ತನೆ. ಪ್ರತಿಯೊಬ್ಬರನ್ನ ನೀನು ಬಲಪಡಿಸಬೇಕೆ ನಾನು ಬೇಡುತ್ತೇನೆ ಕರ್ತ. ನಮ್ಮ ಬಲದಿಂದಲ್ಲ ರಾಜ, ನಮ್ಮಿಂದ ಏನೂ ಆಗಲ್ಲ ಯೇಸಪ್ಪ. ನಿನ್ನ ಪ್ರಸನ್ನತೆ ನಮಗೆ ಬೇಕು ಕರ್ತ. ನಿನ್ನ ಒಂದು ಕರ್ತನೆ ಅಭಿಷೇಕವನ್ನು ನಾವು ಕರ್ತನೆ ಬೇಡುವವರಾಗಿದ್ದೇವೆ, ಬಯಸುವವರಾಗಿದ್ದೇವಪ್ಪ. ಪ್ರತಿಯೊಬ್ಬರನ್ನ ಅಭಿಷೇಕಿಸಿ ನೀನು ನಮ್ಮನ್ನು ನಡೆಸಿಕೊಡು ಕರ್ತನೆ. ಚಿಕ್ಕ ಮಕ್ಕಳಿಂದ ಹಿಡಿದು ಕರ್ತನೆ ದೊಡ್ಡವರವರೆಗೂ ನೀನು ಆಶೀರ್ವದಿಸಿ ಅಪ್ಪ. ಮೊದಲುಗೊಂಡು ಕೊನೆಯವರೆಗೂ ನಿನ್ನ ಪ್ರಸನ್ನತೆ ನಾವು ನಡೆಸಿಕೊಡ
ಆಗಬೇಕೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಒಳ್ಳೆ ಬಿತ್ತನೆ. ಪರಿಶುದ್ಧಾತ್ಮನು ಬಂದರೆ ಮಾತ್ರ ನಮ್ಮ ಶಿರಗಳು ಯೇಸು ಕ್ರಿಸ್ತನ ಮುಂದೆ ತಗ್ಗಿಸಲ್ಪಡುತ್ತವೆ. ಆತ್ಮನಿಲ್ಲದೆ ನಾವು ದೇವರನ್ನು ಮೆಚ್ಚಿಸಲು ಸಾಧ್ಯವಿಲ್ಲ. ಆತ್ಮನ ಸಹಾಯವಿಲ್ಲದೆ ನಾವು ದೇವರನ್ನು ಸ್ತುತಿಸಲು ಸಹ ಸಾಧ್ಯವಿಲ್ಲ. ಆತನೇ ನಮ್ಮ ಎಲ್ಲ ಸಂಕೋಲೆಗಳಿಂದ ನಮ್ಮನ್ನು ಬಿಡಿಸಿ ಸ್ತುತಿಸುವುದಕ್ಕೆ ನಮ್ಮನ್ನು ಅರ್ಹರನ್ನಾಗಿ ಮಾಡಿ ಆತನ ಸಮ್ಮುಖದಲ್ಲಿ ನಿಲ್ಲಿಸಿದ. ಈ ಸಮಯದಲ್ಲಿ ನಾವೆಲ್ಲ ದೇವರ ಸಮ್ಮುಖದಲ್ಲಿ ಕುಳಿತುಕೊಂಡವರಾಗಿ ರೋಮಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ಪೌಲನು ಈ ರೀತಿಯಾಗಿ ಹೇಳುತ್ತಾನೆ, ಯಾರ್ಯಾರು ದೇವರ ಆತ್ಮನಿಂದ ನಡೆಸಿಕೊಳ್ಳುತ್ತಾರೋ ಅವರು ದೇವರ ಮಕ್ಕಳು. ನೀವು ತಿರುಗಿ ಭಯದಲ್ಲಿ ಬೀಳದ ಹಾಗೆ ದಾಸನ ಭಾವವನ್ನು ಹೊಂದಿದವರಲ್ಲ, ಮಗನ ಭಾವವನ್ನು ಹೊಂದಿದವರಾಗಿದ್ದೀರಿ. ಈ ಭಾವದಿಂದ ನಾವು ದೇವರನ್ನು ಅಪ್ಪ ತಂದೆಯೇ ಎಂದು ಕೂಗುತ್ತಾಗ ನಾವು ದೇವರ ಮಕ್ಕಳಾಗಿದ್ದೇವೆ ಎಂಬುದಕ್ಕೆ
ಪವಿತ್ರಾತ್ಮನೇ ನಮ್ಮ ಆತ್ಮದೊಂದಿಗೆ ಸಾಕ್ಷಿ ಹೇಳುತ್ತಾನೆ. ಮಕ್ಕಳಾಗಿದ್ದರೆ ಬಾಧ್ಯರಾಗಿದ್ದೇವೆ. ದೇವರಿಗೆ ಬಾಧ್ಯರು, ಕ್ರಿಸ್ತನೊಂದಿಗೆ ಬಾಧ್ಯರು. ಹೇಗೆಂದರೆ ಕ್ರಿಸ್ತನಿಗೆ ಸಂಭವಿಸಿದ ಬಾಧೆಗಳಲ್ಲಿ ನಾವು ಪಾಲುಗಾರರಾಗಿರುವುದಾದರೆ ಆತನ ಮಹಿಮೆಯಲ್ಲಿಯೂ ಪಾಲುಗಾರರಾಗಿರುತ್ತಾರೆ. ಆತನ ಸಮ್ಮುಖದಲ್ಲಿ ನಾವು ಬಂದಿದ್ದೇವೆ ಪ್ರಿಯರೇ. ನಮಗೊಂದು ಮಹಾ ಸೌಭಾಗ್ಯ ಉಂಟು. ನಮ್ಮ ದೇವರನ್ನು ನಾವು ತಂದೆ ಅಪ್ಪ ಎಂಬುದಾಗಿ ಕರೆಯುವಷ್ಟು ನಿಕಟವಾದಂತಹ ಒಂದು ಸಂಬಂಧ ಪರಿಶುದ್ಧಾತ್ಮನ ಮುಖಾಂತರ ಯೇಸು ಕ್ರಿಸ್ತನಲ್ಲಿ ನಮಗೆ ದೇವರು ಒದಗಿಸಿಕೊಟ್ಟಿದ್ದಾನೆ. ಅದಕ್ಕಾಗಿ ನಾವು ಆತನನ್ನು ಸ್ತುತಿಸಬೇಕಾಗಿದೆ. ಅದಕ್ಕಾಗಿ ನಾವು ಆತನಿಗೆ ಮಹಿಮೆ ಸಲ್ಲಿಸಬೇಕಾಗಿದೆ. ದೇವರ ಮಕ್ಕಳಾಗುವಂತಹ ಒಂದು ಸೌಭಾಗ್ಯ ಯಾರಿಗುಂಟು ಪ್ರಿಯರೇ? ನಾವು ಹಣ ಕೊಟ್ಟು ಅದನ್ನು ಪಡೆದುಕೊಳ್ಳಲು ಸಾಧ್ಯವಿಲ್ಲವಲ್ಲ. ಈ ಲೋಕದಲ್ಲಿರುವುದೆಲ್ಲವನ್ನು ಕೊಟ್ಟರೂ ಸಹ ನಾವು ಅದನ್ನು ಪಡೆದುಕೊಳ್ಳಲು ಸಾಧ್ಯವಿಲ್ಲ. ಆದರೆ ದೇವರ ವಾಕ್ಯ ಹೇಳುತ್ತದೆ, ಯಾರು ದೇವರ ಮಕ್ಕಳಾಗಿದ್ದಾರೋ ಅವರು ಆತ್ಮನಿಂದ ನಡೆಸಲ್ಪಡುವವರು ಎಂಬುದಾಗಿ. ನಾವು ಆತ್ಮದಲ್ಲಿ ಇರುವವರಾಗಿ ಒಂದೇ ದೇವರನ್ನು ನಾವೆಲ್ಲರೂ ಒಂದೇ ಮನಸ್ಸಿನಿಂದ ಈ ಗೀತೆಗಳೊಂದಿಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸೋಣ.
ಕ್ರಿಸ್ತನ ಹಾಗೆ ಮತ್ತೊಬ್ಬರು ಇರಲು ಸಾಧ್ಯವೇ ಇಲ್ಲ. ಏಕೆಂದರೆ ಒಬ್ಬನೇ ಮಗನಾದಂತ ಯೇಸು ಕ್ರಿಸ್ತನನ್ನು ನಮಗಾಗಿ ಆತನು ಕಳುಹಿಸಿಕೊಟ್ಟಿದ್ದ. ಆತನ ಹಾಗೆ ನಮ್ಮನ್ನು ಪ್ರೀತಿಸುವವರು ಯಾರು ಇರಲು ಸಾಧ್ಯವಿಲ್ಲ. ಏಕೆಂದ್ರೆ ಆತನು ನಮಗಾಗಿ ಎಲ್ಲವನ್ನು ಕೊಟ್ಟು ಬಿಟ್ಟಿದ್ದಾನೆ. ದೇವರ ವಾಕ್ಯವು ಹೇಳುತ್ತದೆ, ಮಗನನ್ನು ಕೊಟ್ಟ ಆತನು ಸಮಸ್ತವನ್ನೇ ನಮಗೆ ಕೊಟ್ಟಿದ್ದಾನೆ. ಸಮಸ್ತವನ್ನು ಎಂಬುದಾಗಿ ಹೇಳುವುದಾದರೆ ಅದು ಎಲ್ಲಕ್ಕೂ ಒಳಪಟ್ಟಿದೆ ಪ್ರಿಯರೇ. ಅಂತ ಸಮಸ್ತವನ್ನು ನಮಗೆ ದಯಪಾಲಿಸಿದ್ದಾನೆ. ಪೌಲನು ರೋಮಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ಈ ರೀತಿಯಾಗಿ ಹೇಳುತ್ತಾನೆ, ಆದುದರಿಂದ ಕ್ರಿಸ್ತ ಯೇಸುವಿನಲ್ಲಿ ಇರುವವರಿಗೆ ಅಪರಾಧ ನಿರ್ಣಯವು ಈಗ ಇಲ್ಲವೇ ಇಲ್ಲ ಎಂಬುದಾಗಿ. ಏಕೆಂದರೆ ಜೀವವನ್ನು ಉಂಟು ಮಾಡುವ ಪವಿತ್ರಾತ್ಮನಿಂದ ನಿಯಮವು ನಿಮ್ಮನ್ನು ಪಾಪ ಮರಣಗಳಿಗೆ ಕಾರಣವಾದ ನಿಯಮದಿಂದ ಕ್ರಿಸ್ತ ಯೇಸುವಿನ ಮೂಲಕ ಬಿಡಿಸಿತು ಎಂಬುದಾಗಿ. ಈ ನಿಜವಾದಂತಹ ಸತ್ಯವನ್ನು ಅರಿತಿರುವಂತಹ ಮಕ್ಕಳಾದ ನಾವು ದೇವರ ಸಮ್ಮುಖದಲ್ಲಿ ಈ ಮುಂಜಾನೆ ವೇಳೆ ಬರುವ ಹಾಗೆ ಆತ್ಮನು ತಾನೇ ನಮ್ಮ ಮಧ್ಯೆ ಸಹಾಯವಾಗಿದೆ. ನಮ್ಮನ್ನು ಆತನು ಸನ್ನಿಧಿಯಲ್ಲಿ ಕರೆದುಕೊಂಡು ಬಂದು ದೇವರನ್ನು ಸ್ತುತಿಸುವ ಹಾಗೆ ಈ ದಿನದಲ್ಲಿ ನಮಗೆ ಜೀವ ಕೊಟ್ಟು ಇದುವರೆಗೂ ಕಾದಿದ್ದಾನಲ್ಲ, ಅದಕ್ಕಾಗಿ ನಾವು ಆತನಿಗೆ ಸ್ತೋತ್ರ ಮಾಡಬೇಕಾಗಿದೆ. ನಮ್ಮ ಜೀವಿತಗಳಲ್ಲಿ, ಪರಿಸ್ಥಿತಿಗಳಲ್ಲಿ, ನೋವುಗಳಲ್ಲಿ ಮತ್ತು ಕಷ್ಟಗಳಲ್ಲಿ, ದುಃಖಗಳಲ್ಲಿ, ವ್ಯಸನಗಳಲ್ಲಿ, ನಮ್ಮಿಂದ ಆಗದಂತ ಅನೇಕ ಸನ್ನಿವೇಶಗಳಲ್ಲಿ ನಾವು ಹಾದು ಹೋಗುವ ಒಂದೊಂದು ನಿಮಿಷದಲ್ಲಿಯೂ ಸಹ ಆತನು ನಮ್ಮನ್ನು ನೋಡುತ್ತಾ ಬಲಹೀನರಾದ ನಮಗೆ ಬಲವನ್ನು ಕೊಟ್ಟು ನಡೆಸುವ ನಮ್ಮ ಪರಲೋಕದ ತಂದೆಗೆ ನಾವು ಸ್ತೋತ್ರ ಮಾಡಬೇಕಾಗಿದೆ. ಕಾರ್ಯಗಳನ್ನು ನಿರ್ವಹಿಸುವುದಕ್ಕೆ ಆತನು ಬಲವು ಶಕ್ತಿ ಉಳ್ಳವನಾಗಿದ್ದಾನೆ. ಆತನು ನಮ್ಮ ಮಧ್ಯದಲ್ಲಿ ವಿಶೇಷ ಸಹಾಯಕನಾಗಿ ನಮ್ಮ ಹಿಂಭಾಗದಲ್ಲಿ, ಮುಂಭಾಗದಲ್ಲಿ ಸದಾಕಾಲ ಚಲಿಸುವವನಾಗಿದ್ದಾನೆ. ಆತನು ನಮ್ಮ ಸ್ವಭಾವಗಳನ್ನು ಬಲ್ಲಾತನಾಗಿದ್ದಾನೆ. ಅದರಿಂದಲೇ ಆತನು ನಮಗೆ ಸಹಾಯ ಮಾಡುವುದಕ್ಕಾಗಿ ಬರುವಾತನಾಗಿದ್ದಾನೆ. ನಮ್ಮ ಎಲ್ಲ ಕಾರ್ಯಗಳಲ್ಲಿ ಆತನು ನಮ್ಮ ವಿಷಯಗಳನ್ನು ಬಹಳವಾಗಿ ಪರಿಶೋಧಿಸಿ ತಿಳಿದುಕೊಂಡವನಾಗಿದ್ದಾನೆ. ಅಂತಹ ಒಳ್ಳೆಯ ದೇವರ ಮಕ್ಕಳಾಗಿದ್ದೇವೆ ನಾವು ಸಂತೋಷದಿಂದ ಆತನನ್ನು ಆರಾಧಿಸಬೇಕಾಗಿದೆ. ಏಕೆಂದರೆ ಆತನು ನಮ್ಮ ಪಾಪಗಳನ್ನು ಮಾತ್ರವಲ್ಲ, ಇದು ನಮ್ಮ ಅಪರಾಧಗಳನ್ನು ಮಾತ್ರವಲ್ಲ, ನಮ್ಮ ಜೀವಿತವನ್ನೇ ಆತನು ಮಾರ್ಪಡಿಸಿದ್ದಾನೆ. ನಾವು ದುಷ್ಟ ಜೀವಿತವನ್ನು ಜೀವಿಸುತ್ತಾ ಈ ಲೋಕದಲ್ಲಿ ಇದ್ದೆವು ಪ್ರಿಯರೇ. ನಮಗೆ ನಾವೇ ಅಸಹ್ಯ ಪಡುವಷ್ಟರ ಮಟ್ಟಿಗೆ ದುಷ್ಟ ಜೀವಿತಗಳನ್ನು ಜೀವಿಸಿದ ದಿನಗಳುಂಟು. ಆದರೆ ದೇವರ ವಾಕ್ಯ ಹೇಳುತ್ತದೆ, ಆ ನಿಮ್ಮ ಪಾಪ ಅಪರಾಧಗಳನ್ನು ಯೇಸು ಕ್ರಿಸ್ತನು ಅನ್ನ ಮೇಲೆ ಹೊತ್ತುಕೊಂಡನು ಎಂಬುದಾಗಿ. ಈ ಮುಂಜಾನೆ ವೇಳೆ ದೇವರನ್ನು ಸ್ತುತಿಸುವ ಹಾಗೆ, ನನ್ನ ತಂದೆ ನೀನೇ, ನನ್ನ ದೇವರು ನೀನೇ ಎಂಬ ಗೀತೆಯೊಂದಿಗೆ ಆತನನ್ನು ನಾವು ಮತ್ತಷ್ಟು ಮಹಿಮೆ ಪಡಿಸೋಣ.
Thank you.
ಸರ್ವದಲ್ಲೂ ಉನ್ನತನು, ಕ್ಷಮಿಸುವಂತ ನನ್ನ ಪರಲೋಕದ ತಂದೆ, ಆತನ ಮುಂಭಾಗದಲ್ಲಿ ಈ ಮುಂಜಾನೆ ನಾವೆಲ್ಲರೂ ಎದ್ದು ನಿಂತುಕೊಂಡವರಾಗಿ ದೇವರೇ ನಮ್ಮನ್ನು ನೀತಿವಂತರೆಂದು ನಿರ್ಣಯಿಸಿದವನಾಗಿದ್ದಾನೆ. ಅಪರಾಧಿಗಳೆಂದು ನಿರ್ಣಯಿಸುವವರು ಯಾರು? ಈ ಮುಂಜಾನೆ ವೇಳೆ ನಾವು ಆರಾಧನೆಯಲ್ಲಿ ಅರಿಕೆ ಮಾಡಿಕೊಳ್ಳುವುದಕ್ಕಾಗಿ ಗೀತೆಯನ್ನು ಹಾಡುತ್ತಿದ್ದೇವೆ. ಈ ದಿನಗಳಲ್ಲಿ ಈ ವಾಕ್ಯಗಳು ಬಹಳ ಮುಖ್ಯ. ನಾವು ಅರಿಕೆ ಮಾಡಬೇಕಾಗಿದೆ. ನಮ್ಮ ಕಷ್ಟ, ನೋವು, ಸಂಕಟಗಳಲ್ಲಿಯೂ, ನಾವು ಬಾಧೆಗಳಲ್ಲಿಯೂ, ದುಃಖಗಳಲ್ಲಿಯೂ, ರೋಗಗಳಲ್ಲಿ, ವ್ಯಸನಗಳಲ್ಲಿ ನಾವು ಯೇಸು ಕ್ರಿಸ್ತನನ್ನೇ ಹಿಂಬಾಲಿಸುತ್ತೇವೆ ಎಂಬ ಭರವಸೆ ನಾವು ನಮ್ಮಲ್ಲಿಯೂ ಮತ್ತು ದೇವರ ಮುಂಭಾಗದಲ್ಲಿ ಒಪ್ಪಿಕೊಳ್ಳಬೇಕಾಗಿದೆ. ಏಕೆಂದ್ರೆ ನೀವು ನಡೆದುಕೊಂಡು ಬಂದಂತಹ ಹಾದಿ ಎಷ್ಟೋ ಕಠಿಣವಾಗಿದ್ದರೂ ಸಹ ನಿಮ್ಮೊಂದಿಗಿದ್ದ ಆತನು ಆತನೇ ಎಂಬುದನ್ನು ನೀವು ದೃಢಪಡಿಸಿಕೊಳ್ಳಬೇಕಾಗಿದೆ. ಅಫರ್ಮೇಷನ್ ನೀವು ದೃಢಪಡಿಸುವುದಾದರೆ ಮಾತ್ರ ಆ ಕಾರ್ಯಗಳು ನಿಮ್ಮ ಜೀವಿತಗಳಲ್ಲಿ ಪುನಃ ಪುನಃ ನೀವು ದೃಢಪಡಿಸುತ್ತಲೇ ಇರುವುದಾದರೆ ಅದು ನಿಮ್ಮ ಜೀವಿತಗಳಲ್ಲಿ ಕಾರ್ಯ ಮಾಡುವಂತದ್ದಾಗಿದೆ. ಅದಕ್ಕಾಗಿ ದೇವರು ನಮಗೆ ವಾಗ್ದಾನಗಳನ್ನು ಕೊಟ್ಟು ಅದನ್ನು ದೃಢಪಡಿಸಿಕೊಳ್ಳಿರಿ. ನಾನು ನಿಮ್ಮೊಂದಿಗೆ ಇದ್ದೇನೆ ಎಂಬುದನ್ನು ನೀವು ಅರ್ಥ ಮಾಡಿಕೊಳ್ಳಿರಿ. ನೀವು ಇನ್ನು ಹಳೆಯ ಜೀವಿತದಲ್ಲಿ ಇಲ್ಲ, ನೀವು ನೂತನ ಸೃಷ್ಟಿಗಳಾಗಿದ್ದೇವೆ ಎಂಬುದನ್ನು ನಾವು ಪ್ರತಿನಿತ್ಯವೂ ಪ್ರತಿ ಗಳಿಗೆಯಲ್ಲೂ ನಮ್ಮ ಹೃದಯಗಳಲ್ಲಿ ದೃಢಪಡಿಸಿಕೊಳ್ಳಬೇಕಾಗಿದೆ. ನಾನು ಯೇಸು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟವನಾಗಿದ್ದೇನೆ, ನನ್ನಲ್ಲಿ ವಾಸ ಮಾಡುವ ಆತನು ಹೆಚ್ಚಿನವನೇ, ಆತನೇ ನನ್ನನ್ನು ರಕ್ಷಿಸುವವನು ಎಂಬುದಾಗಿ ನಾವು ದೃಢಪಡಿಸಿಕೊಳ್ಳಬೇಕಾಗಿದೆ. ಈ ದೃಢತೆಯಿಂದ ನಾವು ದೇವರ ಮುಂಭಾಗದಲ್ಲಿ ಒಪ್ಪಿಕೊಳ್ಳೋಣ. ಯೇಸುವೆ, ನಾವು ನಿನ್ನನ್ನು ಹಿಂಬಾಲಿಸುತ್ತೇವೆ ಎಂಬುದಾಗಿ. ಈ ಒಂದು ಸಂತೋಷದಿಂದ ನಾವು ಈ ಗೀತೆಯನ್ನು ಹಾಡಿಕೊಳ್ಳುವಾಗ ಎಲ್ಲರೂ ಸೇರಿ ಯೇಸುವಿನ ಹಿಂದೆ ನಾನು ನಡೆವೆ, ತಿರುಗಿ ನೋಡಲಾರೆ ಎಂಬ ಗೀತೆಯೊಂದಿಗೆ ನಾವು ಆತನನ್ನು ಮತ್ತಷ್ಟು ನಂಬಿಕೆಯಿಂದ ಗಣಪಡಿಸೋಣ.
ನಿನ್ನ ಪ್ರಸನ್ನತೆ ನಮ್ಮನ್ನು ಅಗಲಿ ಹೋಗಲೇ ಇಲ್ಲ. ಸದಾಕಾಲ ನಮ್ಮೊಂದಿಗೆ ಇದ್ದುದಕ್ಕಾಗಿ ನಿನಗೆ ಸ್ತೋತ್ರ. ನಾವು ಒಪ್ಪಿಕೊಳ್ಳುತ್ತೇವೆ, ನೀನೇ ನಮಗೆ ಲೋಕರಕ್ಷಕನಾಗಿದ್ದೆ. ಇದು ನಮ್ಮನ್ನು ಮಾತ್ರವಲ್ಲ, ನಮ್ಮ ಕುಟುಂಬಗಳನ್ನು ಮಾತ್ರವಲ್ಲ, ನಮ್ಮ ಜನಸಮೂಹವನ್ನು ಮಾತ್ರವಲ್ಲ, ನಮ್ಮ ಎಲ್ಲವನ್ನು ನಿನಗೆ ಸಮರ್ಪಿಸ್ತಾ ಇದ್ದೇವೆ. ಯೇಸು ಮಾತ್ರವೇ ಮಾರ್ಗವೆಂಬುದು ಎಲ್ಲ ಕಡೆಗೆ ಕೇಳಿಸುವಷ್ಟು ಮಟ್ಟಿಗೆ ನಿನ್ನ ಮಕ್ಕಳ ಮೇಲೆ ನಿನ್ನ ಆತ್ಮನ ಅಭಿಷೇಕ ಮಾಡಿದ್ದಾರೆ. ಆತ್ಮನ ಅಭಿಷೇಕದಿಂದ ತುಂಬಿಸಲ್ಪಡಲಿ. ನಿನ್ನ ಮಕ್ಕಳು ಸದಾಕಾಲ ಕರ್ತನೆ ಜೀವಿಸುವವರಾಗಿರಲಿ. ಅವರ ದೇಹಗಳು ನಿನಗಾಗಿ ನಿನ್ನ ಆಲಯವಾಗಿ ಸಂಚರಿಸುವಂತ ಆಲಯವಾಗಿ ಕಟ್ಟಲ್ಪಟ್ಟಂತ ಆಲಯಗಳಾಗಿ ಸದಾಕಾಲವೂ ದೇವರೇ ನಿನಗಾಗಿ ಬೆಳಗುವ ಆಲಯಗಳಾಗಿ ಅವರ ಮಧ್ಯದಲ್ಲಿ ನೀನು ಕರ್ತನೆ ಕಾರ್ಯಗಳಿಂದ ಅವರನ್ನು ನಡೆಸಿಕೊಂಡು ಹೋಗಯ್ಯ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ನೀನು ಮಾಡಿದ ಮಹತ್ ಕಾರ್ಯಗಳಿಗಾಗಿ ನಾನು ನಿಮಗೆ ಸ್ತೋತ್ರ ಸಲ್ಲಿಸುತ್ತೇನೆ. ನೀನೇ ನಮಗೆ ಒಳ್ಳೆಯವನಾಗಿದ್ದೆ, ಅದಕ್ಕಾಗಿ ನಿಮಗೆ ಸ್ತೋತ್ರ ಸ್ತೋತ್ರದಾರ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಹೌದು ಪ್ರಿಯರೇ, ಹಳೆ ಒಡಂಬಡಿಕೆಯಲ್ಲಿ ದೇವರು ಇಸ್ರಾಯೇಲ್ ಜನರನ್ನು ಕೆಂಪು ಸಮುದ್ರದ ಮಧ್ಯದಲ್ಲಿ ಒಳನಲವೋ ಎಂಬಂತೆ ನಡೆಸಿಕೊಂಡು ಹೋದರು. ಅವರು ಅದನ್ನು ನಡೆಸಿಕೊಂಡು ಹೋದ ಮೇಲೆ ಮರಿಯಾಮಲೆ ಆ ಒಂದು ದೇವರಿಗೆ ಗೀತೆಗಳನ್ನು ಹಾಡಿದೆಂಬುದಾಗಿ ಬರೆಯಲ್ಪಟ್ಟಿದೆ. ಆದರೆ ಕಾಲಕ್ರಮೇಣವಾಗಿ ಅವರು ತಮ್ಮ ಜರ್ನಿ ಮಾಡುತ್ತಾ ಹೋಗುವಾಗ ದೇವರು ಅವರಿಗೆ ಒಂದು ವಿಷಯವನ್ನು ತಿಳಿಸಿಕೊಡುತ್ತಾನೆ. ಯೋರ್ದಾನ್ ಮೊಲೆಯನ್ನು ಸಹ ಆತನು ನಿಲ್ಲಿಸಿ ಅವರನ್ನು ದಾಟುವಂತೆ ಮಾಡುತ್ತಾನೆ. ಯೆರಿಕೋ ಹತ್ರ ಬಂದಾಗ ಅವ್ರಿಗೆ ಹೇಳ್ತಾನೆ, ನೀವು ನಾನು ಮಾಡಿದ ಅದ್ಭುತಗಳನ್ನು ನೋಡಿದ ಮೇಲೆಯೇ ನನ್ನನ್ನು ಸ್ತುತಿಸುತ್ತಿದ್ದೇನೆ. ಆದರೆ ಈಗ ನೀವು ಮಾಡಬೇಕಾಗಿದ್ದು ಮೊದಲು ನನ್ನನ್ನು ಆರಾಧಿಸಿ
ನೋಡುತ್ತೀರಿ ಎಂಬ ಈ ದಿನ ನಾವು ಅದನ್ನೇ ಮಾಡುವುದಕ್ಕಾಗಿ ಆರಾಧನೆಯಲ್ಲಿ ನಿಂತಿದ್ದೇವೆ. ನಂಬಿಕೆಯಿಂದ ನಾವು ಹೇಳ್ತಾ ಇದ್ದೇವೆ, ದೇವರೇ, ಏನು ಇಲ್ಲದಿದ್ದರೂ ನಾನು ನಂಬಿಕೆಯಿಂದ ನಿನ್ನನ್ನು ಆರಾಧಿಸುತ್ತೇನೆ. ನನ್ನ ಬಲಹೀನತೆಗಳಲ್ಲಿ ನೀನು ಬಲ ಕೊಡುವುದಾದರೆ ನಿನ್ನನ್ನು ನಾನು ಸಂಪೂರ್ಣವಾಗಿ ಆರಾಧಿಸುತ್ತೇನೆ. ನೀನು ಹೇಳಿದ್ದೀಯಲ್ಲ, ಪೂರ್ಣ ಹೃದಯದಿಂದ ನನ್ನನ್ನು ನೀನು ಆರಾಧಿಸು, ಆಗ ನಾನು ನಿನ್ನ ಮಧ್ಯದಲ್ಲಿ ವೀರನಾಗಿ ಇರುತ್ತೇನೆ ಎಂಬುದಾಗಿ. ಆತನು ಶೂರನಾಗಿರುವುದಾದರೆ ಆತನ ಮುಂಭಾಗದಲ್ಲಿ ನಿಲ್ಲುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಅದರಿಂದಲೇ ಆತನು ಹೇಳಿದನು, ನಿಮ್ಮನ್ನು ನಾನು ಬಾಲಗಳನ್ನಾಗಿ ಅಲ್ಲ ಕಲೆಗಳನ್ನಾಗಿ ಮಾಡಿದ್ದೇನೆ. ಇವರ ಮೋದನ ಕಾಂಕರರ್ಸ್. ನಾವು ನಂಬಬೇಕಾಗಿದೆ, ನಮ್ಮ ಈ ಆರಾಧನೆ ನಮ್ಮ ಮುಂದಿನ ದಿನಗಳಲ್ಲಿ ಜಯವನ್ನು ಉಂಟು ಮಾಡುತ್ತದೆ ಎಂಬುದಾಗಿ ನಾವು ನಂಬಬೇಕಾಗಿದೆ. ನಮ್ಮ ಈ ಆರಾಧನೆ ಮುಂದಿನ ದಿನದಲ್ಲಿ ಎಲ್ಲ ಸರ್ಪಲಿಗಳನ್ನು ಆತನು ತೆಗೆದು ಹಾಕುತ್ತಾನೆ. ನಮ್ಮ ಕುಟುಂಬದ ಮಧ್ಯದಲ್ಲಿರುವಂತಹ ಸಮಸ್ಯೆಗಳು ನಮ್ಮ ಆರಾಧನೆ ಮುಖಾಂತರ ಹೊಡೆಯಲ್ಪಟ್ಟಿದೆ ಎಂಬುದಾಗಿ ನಾವು ಹೋಗುವುದಕ್ಕಿಂತ ಮುಂಚೆ ನಮ್ಮ ದೇವರು ಕೊಡುವಂತಹ ಆ ಒಂದು ನಂಬಿಕೆಯ ವಾಕ್ಯ, ಇದೋ ನಾನು ನಿಮ್ಮೊಂದಿಗೆ ಈ ದಿನ ಸಂಚರಿಸುತ್ತೇನೆ ಎಂಬುದಾಗಿ. ಈ ಒಂದು ಮುಂಚಾನೆ ವೇಳೆಯಲ್ಲಿ ಆರಾಧನೆಗಾಗಿ ನಮ್ಮನ್ನು ಒಪ್ಪಿಸಲ್ಪಡುವಾಗ ಕೆರೂಬಿಯರು, ಸೆರಾಫಿಯರುಗಳು ಪ್ರತಿನಿತ್ಯವೂ ಆರಾಧಿಸುವ ದೇವರನ್ನು ತಾನೇ ನಾವು ಆರಾಧಿಸ್ತಾ ಇದ್ದೇವೆ. ಪರಲೋಕದಲ್ಲಿ ಅಂತಹ ಶಕ್ತಿ ಉಳ್ಳವರೇ ಆತನನ್ನು ಆರಾಧಿಸುವುದಾದರೆ ನಾವುಗಳು ಎಷ್ಟರವರು ಪ್ರಿಯರೇ. ನಂಬಿಕೆಯಿಂದ ಈ ಒಂದು ಹಾಡುಗಳನ್ನು ಹಾಡಿ ದೇವರನ್ನು ಆರಾಧನೆ ಮಾಡುವಾಗ ನಮ್ಮ ಹೃದಯಗಳನ್ನು ಆತನಿಗೆ ಒಪ್ಪಿಸಿಕೊಳ್ಳುವ. Be
ಆದರೆ ನಮ್ಮನ್ನು ಪ್ರೀತಿಸುವ ಆತನ ಮೂಲಕವಾಗಿ ನಾವು ಎಲ್ಲಾ ವಿಷಯಗಳಲ್ಲಿ ಪೂರ್ಣ ಜಯಶಾಲಿಗಳಾಗಿದ್ದೇವೆ. ಮಹಾಪರಿಷದನಾದ ದೇವರೇ, ಈ ಮುಂಜಾನೆ ವೇಳೆ ಆರಾಧನೆಯಲ್ಲಿ ನಮ್ಮ ಮಧ್ಯದಲ್ಲಿ ನೀನೇ ಒಡೆಯನಾಗಿದ್ದು ನಮ್ಮ ಎಲ್ಲ ಸ್ತುತಿ ಸ್ತೋತ್ರ ಯಜ್ಞಗಳನ್ನು ನೀನು ಹೊಂದಿಕೊಂಡಿದ್ದಕ್ಕಾಗಿ ನಾವು ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ. ನಿನ್ನ ಆಶೀರ್ವಾದ ರಾಷ್ಟ್ರದಿಂದ ಈ ಜಾಗದಲ್ಲಿ ನಿಂತ ಪ್ರತಿ ಒಂದೊಂದು ಮಕ್ಕಳ ಮೇಲೆ ನಿನ್ನ ಸ್ಪರ್ಶದಿಂದ ನೀನು ತಾನೇ ಅವರನ್ನು ನೂತನಗೊಳಿಸಿ ನಿನ್ನ ಸಮ್ಮುಖದಲ್ಲಿ ನಿಂತ ನಮ್ಮನ್ನು ನೀನು ತಾನೇ ನಿನ್ನ ಹಸ್ತದಿಂದ ಹಿಡಿದು ಮುನ್ನಡೆಸಿ ಯೇಸು ಕ್ರಿಸ್ತನ ಮಹಾಪರಿಶುದ್ಧವಾದ ನಾಮದಲ್ಲಿ ಬೇಡುತ್ತಿದ್ದೇನೆ ನನ್ನ ಪರಲೋಕದ ತಂದೆಯೇ. ನಾವು ನಿಂತಿರುವಂತೆ ನಮ್ಮ ಸತ್ಯವೇದಗಳನ್ನ ಕೊಲೆಸರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯಕ್ಕೆ ತಿಳಿಸ್ಕೊಂಡು ಹೋಗ್ತಿದ್ದಾರೆ. New Testament reading. Let's turn our Bibles to Colossians chapter 2, verses from 8 to 10. 8ರಿಂದ 10ನೇ ವಚನ ಮೊದಲಿರುವಂತಹ ಟೈಟಸ್ ವಚನಗಳು ಓದಬೇಕು. ಕೊಲೆಸರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 8ರಿಂದ 10ನೇ ವಚನವನ್ನ ನಮ್ಮ ಮೊದಲಿರುವಂತಹ ಟೈಟಸ್ ಅವರು ಓದಬೇಕು ಹೇಳ್ಕೊಡ್ತೇನೆ. Colossians chapter 2, verses from 8 to 10. ಕ್ರಿಸ್ತನನ್ನು ಅನುಸರಿಸದೆ ಮನುಷ್ಯರ ಸಂಪ್ರದಾಯಗಳನ್ನು ಪ್ರಾಪಂಚಿಕ ಬಾಲಬೋಧನೆಯನ್ನು ಅನುಸರಿಸುವವರು ನಿಮ್ಮಲ್ಲಿ ಒಂದು ಮೋಸವಾದ ನಿರರ್ಥಕ ತತ್ವಜ್ಞಾನ ಬೋಧನೆಯಿಂದ ನಿಮ್ಮ ಮನಸ್ಸನ್ನು ಕೆಡಿಸಿ ನಿಮ್ಮನ್ನು ವಶ ಮಾಡಿಕೊಂಡಾರು. ಎಚ್ಚರಿಕೆಯಾಗಿರಿ. ಕ್ರಿಸ್ತನಲ್ಲಿಯೇ ದೇವರ ಸರ್ವ ಸಂಪೂರ್ಣತೆಯು ಅವತರಿಸಿ ವಾಸ ಮಾಡುತ್ತದೆ ಮತ್ತು ನೀವು ಆತನಲ್ಲಿದ್ದುಕೊಂಡೇ ಪರಿಪೂರ್ಣತೆಯನ್ನು ಹೊಂದಿದವರಾಗಿದ್ದೀರಿ. ಆಮೆನ್. ನಾವು ಯಾರಲ್ಲಿ ಪರಿಪೂರ್ಣತೆ ಹೊಂದಿದವರಾಗಿದ್ದೀವಿ? ಆತನೇ ನಮಗೆ ಸಾಕಾದವನಾಗಿದ್ದಾನೆ. ಯಾವುದು ಬೇಡ ಪ್ರಿಯ, ಯಾರು ಬೇಡ ಕೂಡ ಯಾವ ತತ್ವಗಳು ಬೇಡ. ದೇವ್ರು ತಾನೇ ಈ ವಾಕ್ಯಾಂಶ ನಮ್ಮನ್ನ ನಡೆಸಿಕೊಂಡು ಹೋಗ್ಲಿ. ಎಲ್ಲರೂ ಕೂತ್ಕೋಣ. ಸಂಡೇ ಸ್ಕೂಲ್ ಮಕ್ಕಳು ಸಂಡೇ ಸ್ಕೂಲ್ ಹೋಗ್ಬೇಕಾದ್ರೆ ಕಾಣಿಕೆ ತೆಗೆಯೋ ಸಮಯ.
ಆಶ್ರಯಗಿರಿಯಾಗಿರುವಂತಹ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲ ನಾವು ಸ್ವಾಗತ ಮಾಡುವುದಾಗಿದ್ದೇವೆ. ಈ ಒಂದು ಸಮಯದಲ್ಲಿ ಬರ್ತ್ಡೇ ಆಚರಿಸಿಕೊಳ್ಳುವಂತವರು, ಮದುವೆ ದಿನ ಆಚರಿಸಿಕೊಳ್ಳುವಂತರು ಇವರು ಯಾರು ದಯವಿಟ್ಟು ನಿಂತ್ಕೊಳ್ಳಿ, ನಮಗೋಸ್ಕರವಾಗಿ ಪ್ರಾರ್ಥನೆ ಮಾಡುವುದಾಗಿದ್ದೇವೆ. If anyone is there, those are going to celebrate their birthdays and wedding anniversaries, please stand up, we pray for you. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಅಧಿಕಾರವುಳ್ಳಂತಹ ಪರಲೋಕ ತಂದೆ ಅಪಾವಿತನೇ ಒಂದು ಸಮಯಕ್ಕಾಗಿ ನಿನಗೆ ಸ್ತೋತ್ರ ಉಂಟಾಗಲಿ ದೇವ. ರಾಜಾದಿರಾಜನಿನಾಗಿದ್ವಿ, ನಮ್ಮನ್ನು ಆಳ್ವಿಕೆ ಮಾಡುವಂತಹ ಕರ್ತನಾಗಿದ್ವಿ, ಅದಕ್ಕಾಗಿ ನಿನಗೆ ಸ್ತೋತ್ರ. ವಿಶೇಷವಾದ ಸಮಯದಲ್ಲಿ ನಿಮ್ಮ ಭಾಗದಲ್ಲಿ ತಲೆಬಾಗಿ ನಿಂತಿರುವಂತಹ ನಿಮ್ಮ ಮಗನ ಚಂದ್ರು ನಿನ್ನ ಪಾಸನೆ ಒಪ್ಪಿಸಿಕೊಡುತ್ತೇನೆ ದೇವ. ಆ ಮಗನ ಜೀವಿತಕ್ಕೋಸ್ಕರವಾಗಿ ನಿನಗೆ ಸ್ತೋತ್ರ ಉಂಟಾಗಲಿ ಅಪ್ಪ. ಆ ಮಗನು ಕರ್ತನೆ ಆರಿಸಿಕೊಂಡು ನಿನ್ನ ಮಗನಾಗಿ ಮಾಡಿಕೊಂಡು ಕರ್ತ ಸಭೆಯಲ್ಲಿ ಒಂದು ಆಶೀರ್ವಾದವಾಗಿ ಅಪ್ಪ ಮಗನಿರುವಂತಹ ಕುಟುಂಬದಲ್ಲಿ ಆಶೀರ್ವಾದವಾಗಿ ಇಟ್ಟಿದ್ದೆ, ಅದಕ್ಕಾಗಿ ನಿನಗೆ ಸ್ತೋತ್ರ. ಕಾದ ವರ್ಷಕ್ಕಿಂತ ಇಂದಿನ ವರ್ಷ ಇನ್ನೂ ಹೆಚ್ಚಾಗಿ ಬಲ ಕೊಡು ಕರ್ತ. ಅಧಿಕವಾಗಿ ಆ ಮಗ ನಿನಗಾಗಿ ಜೀವಿಸುವಂತೆ ನೀನು ಆ ಮಗನ ಜೀವಿತ ಇಟ್ಟುವಂತ ಎಲ್ಲಾ ಯೋಜನೆಗಳು ನೆರವೇರಬೇಕು ಏಸಪ್ಪ. ಅನೇಕರಿಗೆ ಆ ಮಗನ ಆಶೀರ್ವಾದವಾಗಿ ನೀನು ಕರೆಯುತ್ತಾ ಇದ್ದೇನೆ ಕರ್ತನೆ ಅಪ್ಪ. ಅದು ಕರ್ತನೆ ಉದುರಾಚ ಮಗನ ಮುಖಾಂತರವಾಗಿ ನೆರವೇರುವಂತೆ ಕಾರ್ಯ ಮಾಡಬೇಕಂತ ಒಳ್ಳೆ ಆರೋಗ್ಯ ಕೊಡು ಕರ್ತ. ಪರಲೋಕದ ಜ್ಞಾನ ಕೊಡು ಏಸಪ್ಪ. ಮಾಡಬೇಕಾದ ಎಲ್ಲ ಕೆಲಸಗಳ ನಿನ್ನ ಜ್ಞಾನದೊಂದಿಗೆ ಮಾಡುವಂತೆ ಕೃಪೆ ಕೊಟ್ಟು ನಡೆಸಬೇಕೆ ನಾನು ಒಪ್ಪಿಸಿಕೊಳ್ಳುತ್ತೇನೆ. ಅದೇ ರೀತಿಯಾಗಿ ರಾಜ ಈ ಒಂದು ಸಮಯದಲ್ಲಿ ಏಸಪ್ಪ ನಿನ್ನ ರಾಜ್ಯಕ್ಕಾಗಿ ನಿನ್ನ ಒಂದು ಸಭೆಗಾಗಿ ಕೊಟ್ಟುವಂತಹ ಈ ಕಾಣಿಕೆಗಳ ದಶಭಾಗನ ಆಶೀರ್ವದಿಸು ಕರ್ತನೆ. ಅದು ನಮ್ಮದಲ್ಲ, ಅದು ನಿನ್ನದು ಏಸಪ್ಪ. ನಿನ್ನ ಚಿತ್ತದಂತೆ ನಮ್ಮ ನಡೆಸಿಕೊಡಬೇಕು ಏಸಪ್ಪ. ಜ್ಞಾನ ಕೊಟ್ಟು ಕರ್ತನೆ ಯಾವುದಕ್ಕಾಗಿ ಯಾವ ರೀತಿಯಾಗಿ ನಾವು ಖರ್ಚು ಮಾಡಬೇಕೆಂಬುದನ್ನು ತೋರಿಸಿಕೊಟ್ಟು ನಡೆಸು ರಾಜ ಕರ್ತ. ಅದೇ ರೀತಿಯಾಗಿ ಕರ್ತನೆ ಕೊಟ್ಟುವಂತ ನಾವೆಲ್ಲರಿಂದ ಆಶೀರ್ವಾದ ಹೊಂದಿಕೊಂಡು ಹಾಲೆಲೂಯಾ. ಯಾವ ಕೊರತೆ ಇರದೆ ಕರ್ತನೆ ಇನ್ನೂ ಹೆಚ್ಚಾಗಿ ಅನೇಕರಿಗೆ ಆರ್ಥಿಕವಾಗಿ ಸಹಾಯ ಮಾಡುವಂತ ಮಕ್ಕಳಾಗಿ ಎಬ್ಬಿಸು ಕರ್ತನೆ. ಪ್ರತಿಯೊಬ್ಬರನ್ನು ಮುಟ್ಟು ರಾಜ ಕರ್ತ. ಹೌದು ಏಸಪ್ಪ, ನಿನಗೆ ಕೊಟ್ಟವರು ಯಾರು ಕೊರತೆ ಪಡೋದಿಲ್ವಲ್ಲ ಕರ್ತನೆ ಅಪ್ಪ. ಮನಪೂರ್ವಕವಾಗಿ ಸಂತೋಷದಿಂದ ಕರ್ತನೆ ಕೊಡುವಂತೆ ಇನ್ನೂ ಅಧಿಕವಾಗಿ ಆ ಮಕ್ಕಳೊಂದಿಗೆ ಮಾತನಾಡು, ಬಲಪಡಿಸಿ, ಆಶೀರ್ವದಿಸು. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತೇನೆ, ಒಳ್ಳೆಯ ಪಿತನೇ. ಈಗ ನಮ್ಮ ದೇವರ ಟೆಕ್ಟಚ್ ಅವರು ಮುಂದೆ ಬಂದು ಅನೌನ್ಸ್ಮೆಂಟ್ ಹೋಗ್ತಾ ದಯವಿಟ್ಟು ಕೇಳಿಸ್ಕೊಳ್ಳಿ. ಈ ವಾರದ ಪ್ರಕಟಣೆಗಳು. ಮಂಗಳವಾರ ಸಾಯಂಕಾಲ ಮನೆಗಳಲ್ಲಿ ಪ್ರಾರ್ಥನೆ ಇರುತ್ತದೆ. ಸೊ ಈ ಒಂದು ವಾರದಲ್ಲಿ ಯಾರ ಮನೆಯಲ್ಲಿ ಪ್ರಾರ್ಥನೆ ಬೇಕು ಎಂಬುದಾಗಿ ನೀವು ತಿಳಿಸುವುದಾದರೆ ನಿಮ್ಮ ಮನೆಗೆ ಬಂದು ನಾವು ಮಂಗಳವಾರ ಸಾಯಂಕಾಲ ಪ್ರಾರ್ಥನೆ ಮಾಡುವಂತರಾಗಿದ್ದೇವೆ. ಬುಧವಾರ ಸಾಯಂಕಾಲ 6:00 ಸಭೆಯಲ್ಲಿ ಪ್ರಾರ್ಥನೆ ಇರುತ್ತದೆ ಮತ್ತು ಶುಕ್ರವಾರ ಸಾಯಂಕಾಲ ಸಭೆಯಲ್ಲಿ 7 ಗಂಟೆಗೆ ಬೈಬಲ್ ಸ್ಟಡಿ ಇರುತ್ತದೆ. ಶನಿವಾರ ಸಾಯಂಕಾಲ ಹಾಡಿನ ಅಭ್ಯಾಸ ಇರುತ್ತದೆ. ಹಾಡಿನ ತಂಡದವರು ಭಾನುವಾರದ ಒಂದು ಆರಾಧನೆ ಸಿದ್ಧತೆ ಮಾಡ್ಕೊಳ್ಬೇಕಾಗಿ ಕೇಳ್ಕೊಳ್ತಾನೆ. ಮತ್ತು ಬರುವ ಭಾನುವಾರ ಬೆಳಗಿನ ಜಾವ 8:00 ಸಭೆಯಲ್ಲಿ ಆರಾಧನೆ ಇರುತ್ತದೆ. ಇವತ್ತು ಸಭೆ ಆದ ನಂತರ ಎಲ್ಲಾ ತಂದೆಯಂದಿರು ಇಲ್ಲೇ ಇರಬೇಕಾಗಿ ಕೇಳ್ಕೊಂತಾರೆ. ನಿಮ್ಗೊಂದು ಸ್ಪೆಷಲ್ ಮೀಟಿಂಗ್ ಇದೆ, ಬ್ರೇಕ್ಫಾಸ್ಟ್ ಸಹ ನಾವು ಅರೇಂಜ್ ಮಾಡಿದ್ದೀವಿ. ತುಂಬಾ ಹೊತ್ತು ಮಾಡಲ್ಲ, ನಾವು 1 hour ಮಾಡ್ತೀವಿ ಅಷ್ಟೇ. ದಯವಿಟ್ಟು ಎಲ್ಲಾ ತಂದೆಯರು ಇರ್ಬೇಕಂತ ನಾನು ಪ್ರೀತಿನ ಕೇಳ್ಕೊಳ್ತೇನೆ. ನಿಮ್ಗೋಸ್ಕರವಾಗಿ ಮಾಡಿರುವಂತ ಪ್ರೋಗ್ರಾಮ್ ಅಲ್ಲಿ ನೀವು ಭಾಗವಹಿಸಲೇಬೇಕು. ಆಮೇಲೆ ಯಾರು ಆಮೇಲೆ ಹೇಳ್ಬೇಕ್ರಿ? ತಂದೆ ಹೇಳಿ. ಆಮೇಲೆ ತಂದೆ ಅವಾಗಲೇ ಯೋಚನೆ ಮಾಡಿ ಸುಮ್ಮಬಿಟ್ರು, ಅಯ್ಯೋ ಈ ಸಭೆ ಹಿಡ್ಕೊಂಡ್ಬಿಟ್ರಿ ಸಿಸ್ಟರ್, ನಾವು ಹೋಗಿ ಎಲ್ಲ ಕೆಲಸ ಮಾಡ್ಬೇಕು. ಪ್ರತಿಯೊಂದು ಸಂಡೇ ನಾವು ಮಾಡುವಂತ ಕೆಲಸಗಳು ಯಾವಾಗಲೂ ರುಟೀನ್ ಆಗಿದೆ ಇಲ್ವಾ? ಪರವಾಗಿಲ್ಲ, ಸಭೆಯಲ್ಲಿ ಒಂದು ಕೆಲವೊಂದ್ಸರಿ ಕಾರ್ಯಕ್ರಮ ಮಾಡ್ಬೇಕಾದ್ರೆ ತುಂಬಾ ಹೊತ್ತೇನು ಮಾಡಲ್ಲ. ನೀವುಗಳಿದ್ದು ಅದರಲ್ಲೂ ಸಹ ನೀವು ಭಾಗವಹಿಸಬೇಕು ಅಂತ ನಾವು ಕೇಳ್ಕೊಳ್ತೇವೆ. ನಿಮ್ಮ ಒಂದು ಆತ್ಮಿಕ ಆಶೀರ್ವಾದಕ್ಕಾಗಿ ಅದೇ ರೀತಿಯಾಗಿ ನೋಡುವುದಾದ್ರೆ ಒಂದು ಅನ್ಯೋನ್ಯತೆಗಾಗಿ ಈ ಒಂದು ಕಾರ್ಯಗಳನ್ನ ನಾವು ಮಾಡ್ತಾ ಇದ್ದೇವೆ. ನಾನು ನಂಬ್ತೇನೆ ತಂದೆಯಂದ್ರು ಮನೆಗೆ ಹೋಗ್ತೀರಾ, ನೀವು ಇರ್ತೀರಾ ಅಂತ. ಅದಕ್ಕಾಗಿ ದೇವರಿಗೆ ಸ್ತೋತ್ರ ಉಂಟಾಗಲಿ. ಎಲ್ಲರೂ ಚೆನ್ನಾಗಿದ್ದೀರೇನ್ರಿ? ಕರ್ತರಲ್ಲಿ ಯಾರು ಸಂತೋಷವಾಗಿದ್ದೀರೋ ಅವರೆಲ್ಲ ಹಲ್ಲೆಲೂಯಾ. ಆಮೆನ್. ಈಗ ಈ ಒಂದು ಫಾದರ್ಸ್ ಡೇ ಇವತ್ತೇನಾಗಿದೆ, ಫಾದರ್ಸ್ ಡೇ ಆಗಿದೆ. ಆ ಒಂದು ವಿಶೇಷತೆಗೋಸ್ಕರವಾಗಿ ನಾವು ಮಧ್ಯದಲ್ಲಿ ಒಬ್ಬ ಫಾದರ್ ನಾನು ಕರೆದಿದ್ದೇನೆ. ಅವರಿಬ್ಬರು ಮಕ್ಕಳ ಫಾದರು. ಅದಕ್ಕೋಸ್ಕರವಾಗಿ ಅವರು ಬ್ರದರ್ ಶ್ರೀನಿವಾಸನ್ ಅಂತ ಅವರು ನಮ್ಮ ಸಭೆಯಲ್ಲಿ ಫ್ರೈಡೇ ಸಹ ಬೈಬಲ್ ಸ್ಟಡಿ ತೆಗಿತಾ ಇದ್ದಾರೆ. ಬುಕ್ ಆಫ್ ಹೀಬ್ರೂಸ್ ಹೀಬ್ರಿಯ ಪುಸ್ತಕದ ಮೇಲೆ ದೇವರು ತಾನೇ ಅವರ ಮೂಲಕವಾಗಿ ಅನೇಕ ಮಕ್ಕಳೊಂದಿಗೆ ಮಾತನಾಡ್ತಾ ಇದ್ದಾರೆ. ಅದಕ್ಕಾಗಿ ದೇವರು ಸ್ತೋತ್ರ ಉಂಟಾಗಲಿ. ಈ ಒಂದು ಸಮಯದಲ್ಲಿ ನಾವು ಚಪ್ಪಾಳೆ ತಟ್ಟಿ ಬ್ರದರ್ ನಾವು ಸ್ವಾಗತ ಮಾಡ್ತಾ ಇದ್ದೇವೆ.
The Lord is good and His mercy endures forever. ದೇವರು ಒಳ್ಳೆಯವನು, ಆತನ ಕೃಪೆ ಎಂದೆಂದೂ ಶಾಶ್ವತವಾಗಿದೆ. Amen. It's good to be with you all this morning. ಈ ಬೆಳಗಿನ ಜಾವದಲ್ಲಿ ನಾನು ನಿಮ್ಮೊಂದಿಗೆ ಇರುವಂತದ್ದು ಒಳ್ಳೆಯ ಕಾರ್ಯವಾಗಿದೆ. Happy Father's Day for all the men. ಎಲ್ಲ ತಂದೆಯರಿಗೆ ಫಾದರ್ಸ್ ಡೇ ಶುಭಾಶಯಗಳು. I said men because you are all who are not married also are potential fathers. ನೀವು ಮದುವೆ ಆಗಿಲ್ಲ ಅಂತ ಮುಂದೆ ಮದುವೆ ಆಗುವಂತ ಒಂದು ಸಾಮರ್ಥ್ಯ ಉಳ್ಳಂತ ತಂದೆಯರಾಗಿದ್ದೀರಿ. Okay, so for all the men, happy Father's Day. ಎಲ್ಲಾ ಗಂಡಸರಿಗೂ ನಾನು ಒಂದು ಫಾದರ್ಸ್ ಡೇ ಶುಭಾಶಯ ಕೊಡ್ತೇನೆ. Amen. So where do we begin today's message? ಎಲ್ಲಿಂದ ನಾವು ಈ ದಿನದ ಸಂದೇಶವನ್ನ ಪ್ರಾರಂಭಿಸುವವರಾಗಿದ್ದೇವೆ. Except that our Father in heaven is the Lord of heaven and earth. ನಾವು ಪರಲೋಕ ತಂದೆಯೇ ಭೂಮಿ ಆಕಾಶಗಳ ತಂದೆಯಾಗಿ ಒಬ್ಬ ಕರ್ತನಾಗಿದ್ದಾನೆ. Every time we open our mouth to pray, we start by saying, loving heavenly Father. ನಾವು ಪ್ರಾರ್ಥನೆ ಮಾಡುವಾಗಲೆಲ್ಲ ನಾವು ಬಾಯಿ ತೆಗೆದು ಹೇಳುವಂತ ಮೊದಲನೇ ಒಂದು ವಚನಗಳೇನಾಗಿದೆ, ನನ್ನ ಪ್ರೀತಿಯ ಪರಲೋಕ ತಂದೆ. Amen. You see, there is no mother God, there is only Father God. ತಾಯಿ ದೇವರಿಲ್ಲ, ತಂದೆ ದೇವರೇ ಇರೋದು. Now, ladies cannot argue on that. ಅದರ ಮೇಲೆ ಹೆಂಗಸರು ವಾಗ್ವಾದ ಮಾಡಕ್ಕಾಗಲ್ಲ. Why? ಯಾಕೆ? That is how God set it. ಅದನ್ನ ಆ ರೀತಿಯಾಗಿ ದೇವರು ಮಾಡಿದ್ದಾನೆ. So no questions about it. ಅದರ ಕುರಿತಾಗಿ ನಾವು ಪ್ರಶ್ನೆ ಮಾಡಲು ಸಾಧ್ಯವಿಲ್ಲ. Amen. Thank you. At least 2 ladies. Okay. So what I'm saying is that it is our God whom we call Him Heavenly Father. ನಮ್ಮ ತಂದೆ ಅಂತ ದೇವರನ್ನ ನಾವು ಯಾವ ರೀತಿ ಕರಿತೀವಿ? ಪರಲೋಕ ತಂದೆ ಎಂದು ಕರೀತೀವಿ. Who gave the privilege for us to do that? ಆ ರೀತಿಯಾದ ಭಾಗ್ಯವನ್ನ ನಮಗೆ ಯಾರು ಕೊಟ್ಟರು? Jesus Christ. ಯೇಸು ಕ್ರಿಸ್ತ. The first time that He mentioned that is in John chapter 21. ಯೋಹಾನ 20ನೇ ಅಧ್ಯಾಯದಲ್ಲಿ ಮೊದಲನೇ ಸಾರಿ ಯೇಸು ಕ್ರಿಸ್ತನು ಅದನ್ನು ಹೇಳ್ತಾ ಇದ್ದಾನೆ. When he came out of death, ಆತನು ಸಾವನ್ನ ಗೆದ್ದು ಬಂದ ನಂತರ Mary Magdalene comes to him. ಮರಿಯ ಮರಿಗಳು ಬಂದು ಆತನ ಭೇಟಿ ಮಾಡ್ತಾಳೆ. And or in other words, Jesus himself shows himself to Mary Magdalene. ಯೇಸು ಕ್ರಿಸ್ತ ತಾನೇ ಆಕೆಗೆ ಪ್ರಕಟ ಮಾಡಿಕೊಳ್ತಾನೆ. And she is searching for the body of Jesus. ಯೇಸು ಕ್ರಿಸ್ತನ ಆ ಶರೀರಕ್ಕೋಸ್ಕರವಾಗಿ ಆಕೆ ಹುಡುಕ್ತಾ ಇದ್ದಾಳೆ. In verse 20:15, John 20:15. 20ನೇ ಅಧ್ಯಾಯದಲ್ಲಿ 15ನೇ ವಚನ ನೋಡಿ ಹೀಗೆ ಹೇಳ್ತಾರೆ. Jesus said to her, "Woman, why are you weeping?" ಯೇಸು ಆಕೆಯನ್ನು, ಅಮ್ಮ ಯಾಕೆ ಅಳುತ್ತಿ, ಯಾರನ್ನು ಹುಡುಕುತ್ತಿ? She is supposing him to be the gardener, said to him, "Sir, if you have carried him away, tell me where you have laid him, and I will take him away." ಎಂದು ಕೇಳಲು ಆಕೆ ಆತನನ್ನು ತೋಟಗಾರನೆಂದು ನೆನೆಸಿ ಆತನಿಗೆ, ಅಯ್ಯ, ನೀನು ಆತನನ್ನು ಎತ್ತಿಕೊಂಡು ಹೋಗಿದ್ದರೆ ಎಲ್ಲಿ ಇಟ್ಟಿದ್ದಿ, ನನಗೆ ಹೇಳು, ನಾನು ತೆಗೆದುಕೊಂಡು ಹೋಗುತ್ತೇನೆ ಎಂದು ಹೇಳಿದಳು. Jesus said in verse 16, "Mary," that's all he said. He didn't say anything else. 16ನೇ ವಚನದಲ್ಲಿ ಯೇಸು ಆಕೆಗೆ ಮರಿಯಳೇ ಅಂದ, ಅಷ್ಟೇ, ಏನು ಹೇಳಿಲ್ಲ. She turned and said to him, "Oh, Rabboni." ಆಕೆ ತಿರುಗಿಕೊಂಡು ಇಬ್ರಿಯ ಮಾತಿನಲ್ಲಿ ರಬನಿ ಅಂದಳು. What does that mean? ರಬನಿ ಅಂದ್ರೆ ಏನು? Teacher. ಗುರುವೇ. She recognized the voice of Jesus. ಯೇಸು ಕ್ರಿಸ್ತನ ಸ್ವರವನ್ನು ಆಕೆ ಗುರುತಿಸಿದ್ರು. Then he says, ನಂತರ ಆತನು ಹೇಳ್ತಾನೆ, verse 17, "Do not cling to me, for I have not yet ascended to my Father." ಯೇಸು ಆಕೆಗೆ, ನನ್ನನ್ನು ಹಿಡಿಯಬೇಡ, ಯಾಕೆಂದರೆ ನಾನು ಇನ್ನು ತಂದೆಯ ಬಳಿಗೆ ಏರಿ ಹೋದವನಲ್ಲ. But go to my brethren and say to them, I am ascending to my Father and your Father, and to my God and your God. ನೀವು ನನ್ನ ಸಹೋದರರ ಬಳಿಗೆ ಹೋಗು, ನಾನು ನನ್ನ ತಂದೆಯು ನಿಮ್ಮ ತಂದೆಯು ನನ್ನ ದೇವರು ನಿಮ್ಮ ದೇವರು ಆಗಿರುವ ಆತನ ಬಳಿಗೆ ಏರಿ ಹೋಗುತ್ತೇನೆ ಎಂದು ಅವಳಿಗೆ ಹೇಳಿದನು. These words could not be said by any of the great prophets in the Old Testament. ಹಳೆ ಒಡಂಬಡಿಕೆ ಎಂತ ದೊಡ್ಡದಾದಂತಹ ಪ್ರವಾದಿ ಸಹ ಈ ಮಾತುಗಳನ್ನ ಹೇಳಿಲ್ಲ. None of them were able to tell that God was my Father. ಯಾರೊಬ್ಬರು ನನ್ನ ದೇವರ ತಂದೆ ಅಂತ ಅವರು ಹೇಳಿಲ್ಲ. God the Father gave the privilege to his own son Jesus to introduce his daddy to us. ಯೇಸು ಕ್ರಿಸ್ತನ ತಂದೆಯನ್ನ ನಮಗೆ ಪರಿಚಯ ಮಾಡಿಕೊಳ್ಳುವಂತ ಒಂದು ಭಾಗ್ಯವನ್ನ, ಅವಕಾಶವನ್ನ ದೇವರು ಯೇಸು ಕ್ರಿಸ್ತನ ತಂದೆ ತನ್ನ ಮಗನಾದ ಯೇಸು ಕ್ರಿಸ್ತನಿಗೆ ಕೊಟ್ಟನು. Hallelujah. Hallelujah. He is the author and the finisher of our faith. ಆತನೇ ನಮ್ಮ ನಂಬಿಕೆಯನ್ನು ಪೂರೈಸುವ ಆತನು,
ಮುಗಿಸುವ ಆತನು ಆಗಿದ್ದಾನೆ. He is the one who introduces the God as a father to us. ದೇವರನ್ನ ತಂದೆ ಎಂದು ನಮಗೆ ಪರಿಚಯಿಸುವ ಆತನು ಯೇಸು ಕ್ರಿಸ್ತನೇ ಆಗಿದ್ದಾನೆ. Amen. That's how in the New Testament we have this privilege. Every time we open our mouth and look up to God, we don't have to tell him, God do this, Father do this. ನಾವು ಹೊಸ ಒಡಂಬಡಿಕೆಯಲ್ಲಿ ನನಗಳು ನಾವು ಪ್ರತಿ ಸಾರಿ ಬಾಯಿ ತೆಗೆದು ಅದನ್ನು ಕರಿಬೇಕಾದ್ರೆ ದೇವರೇ ಇದನ್ನು ಮಾಡು ಅಂತ ಹೇಳುವಂತ ಒಂದು ಅವಕಾಶ ಹೇಳುವಂತ ಕಾರ್ಯ ಇಲ್ಲ. ತಂದೆ ಅಂತ ಹೇಳುವಂತ ಒಂದು ಭಾಗ್ಯವನ್ನೇ ನಮ್ಗೆ ಕೊಟ್ಟಿದ್ದಾನೆ. You know, somebody said like this. ಕೆಲವರು ರೀತಿಯಾಗಿ ಹೇಳಿದ್ದಾರೆ, the word Father has all the names of the Old Testament hidden in that. ಆ ತಂದೆ ಎನ್ನುವಂತ ಆ ಒಂದು ಶಿರೋನಾಮೆಯಲ್ಲಿ ಹಳೆ ಒಡಂಬಡಿಕೆ ಎಲ್ಲಾ ಹೆಸರುಗಳು, ದೇವರ ಹೆಸರುಗಳು ಅಲ್ಲಿ ಸೇರಲ್ಪಟ್ಟಿದೆ, ಅಡಕವಾಗಿದೆ ಅಂತ ಹೇಳ್ತಾರೆ. How many of you understand what I'm saying? ಅರ್ಥ ಆಯ್ತು. There are so many names of God in the Old Testament. ಹಳೆ ಒಡಂಬಡಿಕೆಯಲ್ಲಿ ದೇವರಿಗೆ ಅನೇಕ ನಾಮಗಳು ಉಂಟು. Do we know what it is? ಅದೇನಾಗಿದೆ ಅಂತ ಗೊತ್ತಾ? Shall we mention one or two of them? ಒಂದೆರಡಾದ್ರೂ ಹೇಳಿ. All those things are the names of God. ಆ ಎಲ್ಲಾ ನಾಮಗಳು are hidden in the one word called the Father. ಒಂದು ಪದವಾದ ತಂದೆ ಎಂಬುದರಲ್ಲಿ ಎಲ್ಲ ಅಡಕವಾಗಿದೆ. How many of you are grateful that ಅದಕ್ಕಾಗಿ ಎಷ್ಟು ನಾನು we have been introduced to Jesus? Amen. Amen. He's our heavenly Father. ಆತನ ಪರಲೋಕ ತಂದೆಯಾಗಿದ್ದಾನೆ. Great comfort comes when he tells in the Bible that he is the father to the fatherless. ತಂದೆ ಇಲ್ಲದವರಿಗೆ ನಾನು ತಂದೆಯಾಗಿದ್ದೆ ಅಂತ ಹೇಳಬೇಕಾದ್ರೆ ಎಷ್ಟು ಆದರಣೆ ಕೊಡುವಂತ ಒಂದು ವಾಕ್ಯಗಳಾಗಿವೆ. Amen. Anyone who is sitting here ಈಗ ಯಾರು ಕುಳಿತಿರೋರಾಗಿದೆ, who had no privilege to call daddy ನಿಮಗೆ ತಂದೆ ಅಂತ ಕರೆಯುವಂತ ಒಂದು ಅವಕಾಶ ಅಥವಾ ಭಾಗ್ಯ ಇಲ್ಲ ಅಂದ್ರೆ upon this earth, ಈ ಒಂದು ಲೋಕದ ಮೇಲೆ you have a daddy in heaven. ಪರಲೋಕ ತಂದೆ ನಿಮ್ಮೊಂದಿಗಿದ್ದಾನೆ. The same God who lives inside of you, ಅದೇ ತಂದೆ ನಿಮ್ಮ ಒಳಗಡೆ ಜೀವಿಸ್ತಾ ಇದ್ದಾನೆ. whom you call him daddy, heavenly Father. ತಂದೆ, ಪರಲೋಕ ತಂದೆ ಅಂತ ಕರೀತೀವಿ. Amen. Amen. Get comfort from him. ಅಂತ ಒಂದು ಆದರಣೆ ಆತನಿಂದ ಹೊಂದಿಕೊಳ್ಳಿ. You see, when we pronounce the benediction, how many of you know the benediction? ನಾವು ಅಂತ್ಯ ಆಶೀರ್ವಾದ ಕೊಡ್ತಿರೋ ಹೆಸರು ಗೊತ್ತು. Everyone knows? Yeah, I hope you're not waiting for it. ನಾನು ಅನ್ಕೋತಾ ನೀವು ಕಾಯ್ತಾ ಇಲ್ಲ ಅಂತ. Okay, so what does it say? ಅದೇಂತಂದ್ರೆ The love of God ತಾಯಿ ದೇವರ ಪ್ರೀತಿ and the grace of our Lord Jesus Christ, ಯೇಸು ಕ್ರಿಸ್ತನ ಕೃಪೆ, and then the communion of the Holy Spirit. ಪರಿಶುದ್ಧಾತ್ಮನ ಸಹವಾಸ ಮತ್ತು ಅನ್ಯೋನ್ಯತೆ. Well, how do we know the love of God? ದೇವರ ಒಂದು ಪ್ರೀತಿ ಹೆಂಗ್ ನಮ್ಗೆ ಗೊತ್ತಾಗುತ್ತಂತೆ? Because Father showed that love first. ತಂದೆ ದೇವರು ನಮಗೆ ಆ ಪ್ರೀತಿಯನ್ನು ಮೊದಲು ತೋರಿಸಿ ಕೊಟ್ಟಿದ್ದಾನೆ. How? ಯಾವ ರೀತಿಯಾಗಿ? By giving His only Son Jesus Christ. ಆತನ ಒಬ್ಬನೇ ಮಗನಾದ ಯೇಸು ಕ್ರಿಸ್ತನನ್ನು ಕೊಡುವುದರ ಮೂಲಕವಾಗಿ. Amen. 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 You see, that is how we know our God is our Father. ಅದೇ ರೀತಿಯಾಗಿ ನಾವು ನಮ್ಮ ದೇವರನ್ನ ತಂದೆಯನ್ನು ತಿಳ್ಕೊಂಡಿದ್ದೇವೆ. I want to tell you, this kind of understanding of who God is not there outside. ಈ ಲೋಕದಲ್ಲಿ ಈ ರೀತಿಯ ದೇವರ ತಂದೆಯನ್ನು ತಿಳ್ಕೊಳ್ಳುವಂತ ಒಂದು ಅರ್ಥ ಮಾಡಿಕೊಳ್ಳುವಂತ ವಿಚಾರ ಅಲ್ಲಿ ಹೊರಗಡೆ ಇಲ್ಲ, ಈ ಸಭೆ ಒಳಗಡೆ ಇರೋದು. When I was a Brahmin, no way ever I thought that God is my Father. ನಾನು ಬ್ರಾಹ್ಮಣ ಆಗಿದ್ದಾಗ ದೇವರ ತಂದೆ ಆಗ್ತಾನೆ ಎಂಬ ಯೋಚನೆ ನನಗೆ ಇರಲಿಲ್ಲ. No. ಇರಲೇ ಇಲ್ಲ ನನಗೆ. Not even in my dreams. ನನ್ನ ಕನಸಲ್ಲಿ ನಾನು ದೇವರ ತಂದೆ ಅಂತ ಅನ್ಕೊಂಡೇ ಇರಲಿಲ್ಲ. But once Jesus was introduced inside of me, ನನ್ನ ಒಳಗಡೆ ಯೇಸು ಕ್ರಿಸ್ತನ ಪರಿಚಯ ಆದ ನಂತರ, no man introduced him. ಯೇಸುವನ್ನ ನನಗೆ ಯಾವ ಮನುಷ್ಯನೂ ಪರಿಚಯ ಮಾಡಿಕೊಡ್ಲಿಲ್ಲ. The Holy Spirit introduced him to me. ಪರಿಶುದ್ಧಾತ್ಮ ನನಗೆ ಆತನ ಪರಿಚಯ ಮಾಡಿಕೊಟ್ರು. No conversion. ಯಾವ ಒಂದು ಮತಾಂತರ ಅಲ್ಲ. No. God did the work inside of me. ಯೇಸು ದೇವರು ನನ್ನೊಳಗೆ ಆ ಕಾರ್ಯ ಮಾಡಿದ್ರು. Holy Spirit did the work inside. ಪರಿಶುದ್ಧಾತ್ಮ ನನ್ನೊಳಗೆ ಆ ಕಾರ್ಯ ಮಾಡಿದ್ರು. You want to arrest the Holy Spirit. ಅರೆಸ್ಟ್ ಮಾಡಿದ್ರೆ ಪರಿಶುದ್ಧಾತ್ಮ ಅರೆಸ್ಟ್ ಮಾಡಬೇಕು. There is no man involved in all these things. ಈ ಎಲ್ಲ ಕಾರ್ಯಗಳಲ್ಲಿ ಯಾವ ಮನುಷ್ಯನಿಗೆ ಇರೋಕೆ ಆಗೋದಿಲ್ಲ. Amen. No man can give salvation. ಯಾವ ಮನುಷ್ಯ ನಮಗೆ ರಕ್ಷಣೆ ಕೊಡೋಕೆ ಸಾಧ್ಯ ಇಲ್ಲ. Only God can bring salvation. ದೇವರೊಬ್ಬನೇ ನಮಗೆ ರಕ್ಷಣೆ ಕೊಡಲು ಸಾಧ್ಯ. He is the Father. ಆತನು ನಮ್ಮ ತಂದೆಯಾಗಿದ್ದಾನೆ. Amen. 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 Okay. Now I want you to see. I'll be mostly talking to men today. ಈ ದಿನ ನಾನು ಅನೇಕ ಕಾರ್ಯಗಳನ್ನ ನಾನು ಗಂಡಸರಿಗೆ ಮಾಡ್ತೀನಿ. But ಆದ್ರೆ ladies don't think that they are not talking to me at all. ನನ್ನ ಹತ್ರ ಮಾಡ್ತಾ ಇಲ್ಲ ಅಂತ ಹೆಂಗಸರು ಅನ್ಕೋಬಾರ್ದು. There are few things which will come to you also.
ಕೆಲವೊಂದು ಕಾರ್ಯಗಳು ನಿಮಗೂ ಸಹ ಬರ್ತದೆ. And I want to tell you that even though we are looking at the father, ನಾವು ತಂದೆ ನೋಡ್ತಾ ಇದ್ರು ಸಹ men have different roles to play. ಗಂಡಸರಿಗೆ ಅನೇಕ ಒಂದು ಪಾತ್ರಗಳಿದೆ. ಆ ಪಾತ್ರದಲ್ಲಿ ಅವರು In the modern language, you have different caps to wear. ಈ ಒಂದು ಆಧುನಿಕ ಕಾಲಗಳಲ್ಲಿ ನೋಡುವುದಾದ್ರೆ ಅನೇಕ ಪದಗಳಿದೆ ಅದನ್ನ ಹೇಳೋದಕ್ಕೆ. You see, cap. You put on. ನೀವು ಟೊಪ್ಪಿ ಹಾಕೊಂತೀರಲ್ಲ. I'm a leader in the office. I'm a leader of a team. ನಾನು ಆಫೀಸಲ್ಲಿ ಒಂದು ಟೀಮ್ಗೆ ನಾಯಕನಾಗಿದ್ದೇನೆ. When I come home, I'm a husband. ನಾನು ಮನೆಗೆ ಬಂದ್ರೆ ಗಂಡನಾಗಿದ್ದೇನೆ. When the children come, I become a daddy. ಮಕ್ಕಳು ಬಂದ್ರೆ ನಾನು ತಂದೆ ಆಗ್ತೇನೆ. When I go outside, I'm a social person. ನಾನು ಹೊರಗೆ ಹೋದ್ರೆ ಸಾಮಾಜಿಕವಾದ ಒಂದು ವ್ಯಕ್ತಿ. How many of you understand what I'm saying? ಅರ್ಥ ಆಗ್ತಾ ಇದೆಯಾ? You all have different caps to wear. ಅದೇ ರೀತಿಯಾಗಿ ನಮ್ಮ ಅನೇಕರಿಗೆ ಅನೇಕ ಒಂದು ಪಾತ್ರಗಳಿವೆ. Amen. So the same way, I'll be talking to the men in what the Word of God says, how we need to play the role of a husband and then as well as a daddy. ದೇವರ ವಾಕ್ಯ ಯಾವ ರೀತಿಯಾಗಿ ಎಲ್ಲ ಒಂದು ಗಂಡಸರಿಗೆ ಒಂದು ತಂದೆಯಾಗಿ ಒಂದು ಗಂಡನಾಗಿ ಪಾತ್ರ ವಹಿಸಬೇಕೆಂಬುದನ್ನ ನಾನು ಈ ದಿನ ಮಾತಾಡೋಣ. Amen. Now, if you turn to the book of Ephesians, ಎಫೆಸರ್ ಬರೆದ ಪತ್ರಿಕೆ ತೆಗೆದುಕೊಳ್ಳುವುದಾದ್ರೆ, maybe if you have attended many weddings, you would have heard these scriptures. ನೀವು ಮದುವೆಗೆ ಹೋಗಿರುವುದಾದ್ರೆ ಈ ಎಲ್ಲಾ ವಚನಗಳನ್ನ ಕೇಳಿರ್ತೀವಿ. But let's see it on a Sunday. ಭಾನುವಾರದಲ್ಲಿ ಸಹ ಅದನ್ನು ನೋಡೋಣ. There is no wedding. ಯಾಕಂದ್ರೆ ಇಲ್ಲಿ ಯಾವ ಮದುವೆ ಇಲ್ಲ. But our weddings are coming up. ನಮ್ಮ ಒಂದು ಮದುವೆ ಬರ್ತಾ ಇದೆ. 3. Many of them are not. ಎಲ್ಲಿ ಮದುವೆ ಆಗುತ್ತೆ ಅಂತ ನೋಡ್ತಾ ಇದ್ದೀರಾ? You didn't give invitation only. ನಮ್ಗೆ ಇನ್ವಿಟೇಷನ್ ಕೊಟ್ಟಿಲ್ಲ. Our wedding is with the Lord Himself. ಕರ್ತನೊಂದಿಗೆ ನಮ್ಮ ಒಂದು ವಿವಾಹ ಇದೆಯಲ್ಲ ಅದರ ಕುರಿತಾಗಿ ಮಾತಾಡ್ತಾ ಇದ್ದಾರೆ. Okay, fine. ಕನ್ಕನ್ ಬಿಡಬೇಡಿ, ನೋಡ್ತಾ ಕೇಳಿಸ್ಕೊಂಡು ಸರಿಯಾಗಿ. Some of them are thinking, which hall it is happening? Nobody told about it. ಯಾವಾಗ ಆಗ್ತಾ ಇದೆ ಆಗ್ತಾ ಗೊತ್ತಾಗ್ತಾ ಇಲ್ವಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀರಾ? Don't worry, it is in the heaven. ಅದು ಪರಲೋಕದಲ್ಲಿ ನಡೆಯುವಂತದ್ದು. Yes. Okay, if you turn to Ephesians chapter 5. 5ನೇ ಅಧ್ಯಾಯ ಎಫೆಸರ್ ಬರೆದ ಪತ್ರಿಕೆಯಲ್ಲಿ And from verse 25 to 33. 25ರಿಂದ 33ನೇ ವಚನ. You see, till there, all those verses are for the husband. ಈ ಎಲ್ಲಾ ವಚನಗಳು ಆ ಗಂಡನಿಗೆ ಮಾತನಾಡುವಂತದ್ದು. And if you see the previous 3 verses, 22 to 24, only 3 verses for the wives. 22ರಿಂದ 24 ಮೂರೇ ವಚನಗಳು ಹೆಂಡತಿಯರಿಗೆ ಮಾತನಾಡುವಂತ, ಸ್ತ್ರೀಯರಿಗೆ ಮಾತನಾಡುವಂತ. In that itself, you should know who has greater responsibility. ಅಲ್ಲೇ ನೀವು ಗೊತ್ತಾಗಬೇಕು ಯಾರಿಗೆ ಅಧಿಕವಾದ ಜವಾಬ್ದಾರಿಗಳಿದೆ ಎಂದು. I'm not putting you down. Please don't mistake me. What I'm trying to say is that the word of God is very clear about how much man needs his word so that he can be focused on him all the time. ಒಬ್ಬ ಮನುಷ್ಯನಿಗೆ ಎಷ್ಟು ಹೆಚ್ಚಾಗಿ ದೇವರ ವಾಕ್ಯ ಬೇಕು, ಯಾಕಂದ್ರೆ ದೇವರ ವಾಕ್ಯದ ಮೇಲೆ ಅದನ್ನು ದೃಷ್ಟಿ ಇಟ್ಟುಕೊಂಡು ಎಲ್ಲಾ ಕಾರ್ಯಗಳನ್ನು ಮಾಡಬೇಕೆಂದು. Now this is an instruction given to the husbands. ಆ ಗಂಡಂತೆ ಕೊಟ್ಟಂತ ಒಂದು ಮಾರ್ಗದರ್ಶನ. Verse 25 onwards. 25ನೇ ವಚನದಿಂದ, husbands, love your wives just as Christ loved the church and gave himself for her. ಪುರುಷರೇ ಕ್ರಿಸ್ತನು ಸಭೆಯನ್ನು ಪ್ರೀತಿಸಿದ ಪ್ರಕಾರವೇ ನಿಮ್ಮ ಹೆಂಡತಿಯನ್ನು ಪ್ರೀತಿಸಿರಿ. And then it says, and gave himself for her. It's not that. ಆತನು ಅದನ್ನು ಪ್ರತಿಷ್ಠೆಪಡಿಸುವುದಕ್ಕಾಗಿ ತನ್ನನ್ನು ಒಪ್ಪಿಸಿಕೊಟ್ಟನು. 26 it comes. Okay, fine. So he gave himself for her. That's what the Bible says. ತನ್ನಂತಾನೇ ಆಕೆ ಕೊಟ್ಟನು ಅಂತ ದೇವರ ವಾಕ್ಯ ಹೇಳ್ತದೆ. So how should we need to be in our lives? ನಮ್ಮ ಜೀವಿತಗಳು ಯಾವ ರೀತಿಯಾಗಿ ಆಗಿರಬೇಕು? Jesus himself is giving a clear instruction saying, how I love the church, you need to love the wife. ನಾನು ಯಾವ ರೀತಿಯಾಗಿ ಸಭೆಯನ್ನು ಪ್ರೀತಿಸಿನೋ ಆ ರೀತಿಯಾಗಿ ನಿನ್ನ ಒಂದು ಹೆಂಡತಿಯನ್ನು ಪ್ರೀತಿಸಬೇಕು ಅಂತ ದೇವರ ವಾಕ್ಯ ಹೇಳ್ತಾ ಇದೆ. Now there is no condition here for our love for our wife. ಇಲ್ಲಿ ನಿಬಂಧನೆ ಇಲ್ಲ ನಾವು ನಮ್ಮ ಹೆಂಡತಿಯ ಪ್ರೀತಿ ಮಾಡೋದ್ರಲ್ಲಿ. It doesn't say only if your wife cooks for you, you need to love her. ಹೆಂಡತಿ ಅಡಿಗೆ ಮಾಡಿದ್ರೆ ಮಾತ್ರ ನೀವು ಪ್ರೀತಿ ಮಾಡ್ಬೇಕು ಅಂತ ದೇವರ ವಾಕ್ಯ ಹೇಳ್ತಾ ಇದೆ. If she brings a coffee to you where you are sitting, then only you should love her. There is no condition there. ನೀವು ಕೂತಿರೋ ಕಡೆನೇ ನಿಮ್ಮ ಹೆಂಡತಿ ತಗೊಂಡು ಆ ಕಾಫಿ ಕೊಟ್ಟರೆ ನೀವು ಪ್ರೀತಿಸಬೇಕು ಅಂತ ಇಲ್ಲಿ ಯಾವ ಒಂದು ನಿಬಂಧನೆ ಇಲ್ಲ. What does it say? ಏನ್ ಹೇಳ್ತದೆ? Instruction to the husband, you love your wife. ನೀವು ಕೊಡುವಂತ ಯೇಸು ಕ್ರಿಸ್ತ ಹೇಳ್ತಾ ಇರುವಂತದ್ದು ನೀವು ನಿಮ್ಮ ಹೆಂಡತಿಯ ಪ್ರೀತಿ ಮಾಡಬೇಕು. What is that? ಏನದು? That is God kind of love. ಅದು ಯೇಸು ಕ್ರಿಸ್ತನ ಪ್ರೀತಿ ಮಾಡುವಂತ ರೀತಿಯನ್ನು. When Jesus gave his life on the cross, ಯೇಸು ಕ್ರಿಸ್ತ ತನ್ನ ಒಂದು ಶರೀರವನ್ನ ಶಿಲುಬೆ ಮೇಲೆ ಕೊಟ್ಟಾಗ what kind of love that he showed us? ಎಂತ ಒಂದು ಪ್ರೀತಿಯನ್ನು ನಮಗೆ ತೋರಿಸಿಕೊಟ್ಟನು. That is God kind of love. ದೇವರ ರೀತಿಯಿರುವಂತ ಒಂದು ಪ್ರೀತಿ. Not
expecting anything back from us. ನಮ್ಮಿಂದ ಯಾವುದನ್ನು ಆತನು ಅಪೇಕ್ಷೆ ಮಾಡದೆ ಆ ಕೊಟ್ಟಂತ ಪ್ರೀತಿ. That is called the agape love of God. ಅದನ್ನೇ ಅಗಾಪೆ ಪ್ರೀತಿ, ದೇವರ ಪ್ರೀತಿ ಎಂದು ಹೇಳುತ್ತೇವೆ. Amen. That's what is written here. ಅದನ್ನೇ ಬರೆಯಲ್ಪಟ್ಟಿದೆ. As Christ loved the church, husband is commanded to love his wife. ಕ್ರಿಸ್ತನು ಸಭೆಯನ್ನು ಪ್ರೀತಿಸಿದ ಪ್ರಕಾರವೇ ತನ್ನ ಗಂಡನು ಹೆಂಡತಿಯನ್ನು ಪ್ರೀತಿಸಬೇಕೆಂಬುದು ಆಜ್ಞೆ ಇದೆ. Now, if we have to love our wife like that, ಆ ರೀತಿಯಾಗಿ ನಮ್ಮ ಹೆಂಡತಿಯನ್ನು ಪ್ರೀತಿ ಮಾಡಬೇಕಂದ್ರೆ it is not in our strength to love like that. ನಮ್ಮ ಒಂದು ಬಲದಲ್ಲಿ ಆ ರೀತಿಯಾಗಿ ಪ್ರೀತಿ ಮಾಡಲು ಸಾಧ್ಯವಿಲ್ಲ. You husbands, ಗಂಡಂದ್ರೆ, are you awake and listening? ಎಚ್ಚರವಾಗಿ ಕೇಳಿಸ್ಕೊಂತಾ ಇದ್ದೀರಾ? You see, we need to go to the God who gives that love every day of our lives. ನಮ್ಮ ಜೀವಿತಗಳಲ್ಲಿ ಪ್ರತಿದಿನ ಪ್ರೀತಿ ಕೊಡುವಂತ ದೇವರಲ್ಲಿಗೆ ನಾವು ಗಂಡಂದಿರು ಹೋಗಬೇಕು. We need to be soaked in his love in the presence of God. ಆತನ ಪ್ರಸನ್ನತೆಯಲ್ಲಿ, ಆತನ ಪ್ರೀತಿಯಲ್ಲಿ ನಾವು ಮುಳುಗಿರಬೇಕು. You see, our love for anyone. Now, let's talk about love for our wife. ನಮ್ಮ ಒಂದು ಹೆಂಡತಿಗೆ ನಮಗಿರುವಂತಹ ಪ್ರೀತಿಯ ಕುರಿತು ಮಾತಾಡೋಣ. You see, it's in our own strength. It's hardly anything that we can give that love for our wife. ನಮ್ಮ ಬಲದಿಂದ ಆ ಒಂದು ಪ್ರೀತಿಯನ್ನ ನಮ್ಮ ಹೆಂಡತಿಗೆ ಕೊಡಕ್ಕೆ ಸಾಧ್ಯ ಇಲ್ಲ. It's very, very earthly that we can give that love for our wife. ಲೋಕ ರೀತಿಯಾಗಿ ನಾವು ಆ ಪ್ರೀತಿಯನ್ನ ಕೊಡೋದಕ್ಕೆ ನೋಡ್ತೇವೆ ನಮ್ಮ ಹೆಂಡತಿಗೆ. But God is expecting us to go beyond that, to love the wife how he loved the church. ಅದಕ್ಕಿಂತ ಹೆಚ್ಚಾಗಿ ಕ್ರಿಸ್ತನ ಸಭೆಯನ್ನು ಪ್ರೀತಿಸಿದ ಹಾಗೆ ಗಂಡಂದಿರು ಹೆಂಡತಿಯನ್ನು ಪ್ರೀತಿಸಬೇಕಂತ ಹೇಳ್ತಾ ಇದ್ದಾನೆ. You see, today, my dear friends, I want to tell you that there are so many marriages which are breaking everywhere. ಎಲ್ಲಾ ಕಡೆ ಮದುವೆಗಳು ಮುರಿದು ಹೋಗುತ್ತಾ ಇವೆ. Forget about fathers, there are no husbands. ಅಲ್ಲಿ ತಂದೆಯರೇ ಬಿಡಿ, ಆಗ ಗಂಡಂದಿರೇ ಇಲ್ಲ. What is happening today ಏನಾಗ್ತಾ ಇದೆ ಈ ದಿನಗಳಲ್ಲಿ? is the devil working in the God designed way of life. ದೇವರು ನಿಶ್ಚಯಿಸಿದಂತ ಒಂದು ಜೀವಿತಕ್ಕೆ ವಿರುದ್ಧವಾಗಿ ಸೈತಾನನು ಕಾರ್ಯಗಳನ್ನ ಮಾಡ್ತಾ ಇದ್ದಾನೆ. One small thing that happens between husband and wife, they want to quit each other. ಗಂಡ ಹೆಂಡತಿ ಮಧ್ಯೆ ಚಿಕ್ಕದಾದ ಕಾರ್ಯಗಳಾದ್ರೂ ಸಹ ಅವರಿಬ್ಬರು ಬೇರೆ ಆಗ್ಬೇಕು ಅಂತ ಆಸೆ ಪಡ್ತಾರೆ. I think I told you, isn't it, some time back, that one couple were believers, they divorced. It went to divorce just because there was a dispute between both of them who would hold the remote before the TV. ಗಂಡ ಹೆಂಡತಿ ವಿಶ್ವಾಸಿಗಳು ಬೇರೆ ಆದ್ರೆ, ಯಾಕಂದ್ರೆ ಒಂದು ಚಿಕ್ಕ ವಿಷಯ, ಆ ಟಿವಿ ರಿಮೋಟ್ ಯಾರು ಇಟ್ಕೊಂತಾರೆ ಎಂಬ ವಿಷಯದಲ್ಲಿ ಒಂದು ಜಗಳ ಬಂದು ಬೇರೆ ಆದ್ರು. From there it started and it ended with divorce. ಅಲ್ಲಿ ಪ್ರಾರಂಭ ಆಗಿ ಅವ್ರು ಡೈವರ್ಸ್ ವರೆಗೂ ಹೋದ್ರು. Are you listening? ಕೇಳಿಸ್ಕೊಂತಾ ಇದ್ದೀರಾ? If we as men are not going to stand in the love of God, ನಾವು ದೇವರ ಪ್ರೀತಿಯಲ್ಲಿ ಇಲ್ಲದೆ ಇರುವುದಾದ್ರೆ, as men, as husbands, ಗಂಡಂದಿರಾಗಿ, then this society will not stand. ಈ ಸಮಾಜ ನಿಲ್ಲಕ್ಕೆ ಆಗೋದಿಲ್ಲ. Are you listening? ಕೇಳಿಸ್ಕೊಂತಾ ಇದ್ದೀರಾ? Now, just keep on finger here. Turn to 1 Corinthians chapter 11. 1 ಕೊರಿಂಥ 11ನೇ ವಚನಕ್ಕೆ ತಿಳ್ಕೊಳ್ಳೋಣ. ಅಲ್ಲಿ ಒಂದು ಬರೆದಿಟ್ಕೊಳ್ಳಿ. Okay, here the Bible talks about the hierarchy. ಇಲ್ಲಿ ನಾವು ನೋಡ್ತೇವೆ ದೇವರ ವಾಕ್ಯ ಯಾವ ರೀತಿ ಹಂತಗಳಲ್ಲಿ ಆ ಒಂದು ಜವಾಬ್ದಾರಿ ಬರಬೇಕು ಅಥವಾ ಒಂದು ಪಾತ್ರ ಇರಬೇಕು ಅಂತ ಹೇಳ್ತಾರೆ. Okay, and Apostle Paul begins by saying, verse 1 onwards, 1 Corinthians 11 verse 1, imitate me just as I also imitate Christ. 1 ಕೊರಿಂಥ 11ನೇ ವಚನ 11ನೇ ಅಧ್ಯಾಯ 1ನೇ ವಚನ, ನಾನು ಕ್ರಿಸ್ತನನ್ನು ಅನುಸರಿಸುವಂತೆಯೇ ನೀವು ನನ್ನನ್ನು ಅನುಸರಿಸುವವರಾಗಿರಿ. And then he says here that now I praise you, brethren, that you remember me in all things and keep the traditions just as I delivered them to you. But verse 3 onwards, but I want you to know that the head of every man is Christ, the head of a woman is man, and the head of Christ is God. ಆದರೂ ಒಂದು ಸಂಗತಿಯನ್ನು ನೀನು ತಿಳಿಯಬೇಕು ನನ್ನ ಇಷ್ಟ, ಅದೇನೆಂದರೆ ಪ್ರತಿ ಪುರುಷನಿಗೂ ಕ್ರಿಸ್ತನು ತಲೆ, ಸ್ತ್ರೀಗೆ ಪುರುಷನ ತಲೆ, ಕ್ರಿಸ್ತನಿಗೆ ದೇವರ ತಲೆ ಆಗಿದ್ದಾನೆ. This is the hierarchy God has set. ಈ ರೀತಿಯ ಒಂದು ಮಾದರಿ ಅಥವಾ ಒಂದು ಹಂತವನ್ನ ದೇವರು ಮಾಡಿದ್ದಾನೆ. If we put that in order, ಆ ಒಂದು ಆರ್ಡರ್ ಹಾಕುವುದಾದ್ರೆ, Father, God the Father, ಕ್ರಮವಾಗಿ ಹಾಕುವುದಾದ್ರೆ ತಂದೆ ದೇವರು, God the Son, Jesus Christ, ಯೇಸು ಕ್ರಿಸ್ತನ ಮಗನಾದ ಯೇಸು ಕ್ರಿಸ್ತನು, the husband, ನಂತರ ಗಂಡನು, then the wife, ನಂತರ ಹೆಂಡತಿ, and then the children. ನಂತರ ಮಕ್ಕಳು. How many of you understand what I'm saying? ಯೇಸುವಿಗೆ ಅರ್ಥ ಆಯ್ತು?
This is the order God has set. ಇದೇ ಕ್ರಮವನ್ನ ದೇವರು ಮಾಡಿರುವಂತದ್ದು. We cannot change that. ಅದನ್ನ ನಾವು ಬದಲಾಯಿಸಕ್ಕೆ ಆಗೋದಿಲ್ಲ. This is how it needs to continue in our life. ನಮ್ಮ ಜೀವಿತದಲ್ಲಿ ಅದು ಆ ರೀತಿಯಾಗಿ ಅದು ಮುಂದುವರಿಸಿಕೊಂಡು ಹೋಗಬೇಕು. The love of God flows from there and it comes first to whom? ಆ ದೇವರ ಪ್ರೀತಿ ಮೊದಲು ಎಲ್ಲಿಂದ ಬರ್ತದೆ? From God ದೇವರಿಂದ through Jesus ಯೇಸು ಕ್ರಿಸ್ತನ ಮೂಲಕ to the husband ಗಂಡನಿಗೆ and then the wife. ನಂತರ ಅದು ಹೆಂಡತಿಗೆ. Friends, as a husband and a father, we have great responsibility. ಗಂಡನಾಗಿ ತಂದೆಯಾಗಿ ನಮಗೆ ಅಧಿಕವಾದಂತ ಒಂದು ಜವಾಬ್ದಾರಿಗಳು ಉಂಟು. You know why? ಯಾಕೆ ಗೊತ್ತಾ? Because God has put us as a head of the family. ಕುಟುಂಬಕ್ಕೆ ಆತನು ನಮ್ಮನ್ನ ಶಿರಸ್ಸಾಗಿ ಇಟ್ಟಿದ್ದಾನೆ ಗಂಡಸರನ್ನ. We have to give account to Him when we close our eyes and when we meet Him. ನಾವು ಆತ ಸಂಧಿಸಬೇಕಾದ್ರೆ ಈ ಲೋಕದಲ್ಲಿ ಕಣ್ಣು ಮುಚ್ಚಿದಾಗ ನಾವು ಆತನಿಗೆ ಆ ಒಂದು ಕಾರ್ಯದಲ್ಲಿ ಲೆಕ್ಕ ಕೊಡಬೇಕು. To our family, what we did, how we did. ಕುಟುಂಬದಲ್ಲಿ ಏನ್ ಮಾಡಿದ್ರು, ಯಾವ ರೀತಿಯಾಗಿ ಮಾಡಿದ್ರು ಅನ್ನೋದಕ್ಕೆ. There are many absent fathers today. There are many absent fathers today. ಅನೇಕರು ಕಾಣದೇ ಇರುವಂತಹ ಒಂದು ತಂದೆಗಳಾಗಿದ್ದಾರೆ Today, ಈ ದಿನಗಳಲ್ಲಿ. they are not available. ಅವ್ರಿಗೆ ಸಿಗೋದೇ ಇಲ್ಲ. They are so much caught up with the business ಅನೇಕ ಒಂದು ವ್ಯವಹಾರಗಳು ಸಿಕ್ಕೊಂಡಿದ್ದಾರೆ, or in some work. ಬೇರೆ ಕಾರ್ಯಗಳಲ್ಲಿ. The wife is not getting the husband, the children are not getting the father. ಹೆಂಡತಿಗೆ ಗಂಡ ಸಿಗೋದಿಲ್ಲ, ಮಕ್ಕಳಿಗೆ ತಂದೆ ಸಿಗೋದಿಲ್ಲ. Friends, I want to tell you, ಸ್ನೇಹಿತರೆ, ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೇನೆ, we have to give an account. ನಾವು ಅದಕ್ಕೆ ಲೆಕ್ಕ ಕೊಡಬೇಕು. We need to be spiritual leaders at home. ಮನೆಗಳಲ್ಲಿ ನಾವು ಆತ್ಮಿಕ ನಾಯಕರಾಗಿರಬೇಕು. We need to show the love of God to them. Only then they will know what the love of God is. ದೇವರ ಪ್ರೀತಿಯನ್ನು ಅವರಿಗೆ ತೋರಿಸಿಕೊಡಬೇಕು. ಆಗ ಅವ್ರಿಗೆ ಗೊತ್ತಾಗುತ್ತೆ ದೇವರ ಪ್ರೀತಿ ಅಂದ್ರೆ ಏನೆಂದು. You know, husbands and wives, it's not just the money that is needed by them. ಆ ಒಂದು ಗಂಡ ಹೆಂಡತಿ ಬೇಕಾದ್ರೆ ಆ ಗಂಡ ಹೆಂಡತಿ ನಾವು ಮಕ್ಕಳಿಗೆ ಬರೀ ದುಡ್ಡು ಕೊಡೋದು ಮಾತ್ರ ಅಲ್ಲ, But they need us and our time. ನಾವು ನಮ್ಮ ಸಮಯ ಅವರಿಗೆ ಬೇಕು. Amen. ಆಮೇಲೆ Only then we can give a proper account to God for what we have done. ಆಗಲೇ ನಾವು ನಮ್ಮ ದೇವರಿಗೆ ಸರಿಯಾದ ನಾವು ಮಾಡಿದ ಕಾರ್ಯಕ್ಕೆ ಸರಿಯಾಗಿ ಲೆಕ್ಕ ಕೊಡೋದು ಸಾಧ್ಯ. Verse in Ephesians 5:26 says, ಎಫೆಸ 5:26 ನೋಡೋಣ. that He might sanctify and cleanse her with the washing of water by the word. 27ನೇ ವಚನ. ಅದನ್ನು ಕಲಂಕ, ಸುಕ್ಕು ಮುಂತಾದುದು ಇಲ್ಲದ ಕಣಿಕೆಯೋ ಎಂಬಂತೆ ಪರಿಶುದ್ಧವೂ ನಿರ್ದೋಷವೂ ಮಹಿಮೆ ಉಳ್ಳದು ಆಗಿರುವ ಸಭೆಯನ್ನಾಗಿ ತನ್ನ ಎದುರಿನಲ್ಲಿ ನಿಲ್ಲಿಸಿಕೊಳ್ಳಬೇಕೆಂದು ವಾಕ್ಯೋಪದೇಶ ಸಹಿತವಾದ ಜಲಸ್ನಾನವನ್ನು ಮಾಡಿಸಿ ಶುದ್ಧ ಮಾಡಿದನು. Oh my God. Okay, it goes to the another verse already. Okay, so what does the Bible say here? ಸತ್ಯವೇದ ಹೇಳ್ತದೆ, By the washing of water by the word. So word has to be taken by the husband to the wife and the children. ಗಂಡನಾದವರು ಆ ವಾಕ್ಯೋಪದೇಶ ಸಹಿತವಾದ ಜಲಸ್ನಾನ ಮಾಡಿಸಬೇಕು ತನ್ನ ಹೆಂಡತಿಗೆ ಮತ್ತು ಮಕ್ಕಳಿಗೆ. We need to take up the word of God and read it for the children. ನಾವು ಮಕ್ಕಳಿಗೆ ಆ ದೇವರ ವಾಕ್ಯವನ್ನ ಓದಿ ಹೇಳ್ಬೇಕು. It is our responsibility. ಅದು ನಮ್ಮ ಒಂದು ಕರ್ತವ್ಯವಾಗಿದೆ. We need to teach them how to pray. ನಾವು ಅವ್ರಿಗೆ ಹೇಳ್ಕೊಡ್ಬೇಕು ಯಾವ ರೀತಿಯಾಗಿ ಪ್ರಾರ್ಥನೆ ಮಾಡಬೇಕು. How do the children see us in the house when they get up? ಅವ್ರು ಎದ್ದ ತಕ್ಷಣ ನಮ್ಮನ್ನ ಮನೆಯಲ್ಲಿ ಯಾವ ರೀತಿಯಾಗಿ ನೋಡ್ತಾರೆ? What kind of an example are we setting? ನಾವು ಎಂತ ಉದಾಹರಣೆ ಕೊಡ್ತಾ ಇದೀವಿ ಅವರಿಗೆ ಮನೆಯಲ್ಲಿ? Is it that they get up at 7:30 and they go to the school and we are still sleeping? ಅವ್ರು 7:30 ಎದ್ದು ಸ್ಕೂಲ್ ಹೋಗ್ತಾ ಇದ್ದಾರೆ, ನಾವು ಇನ್ನೂ ಮಲ್ಕೊಂಡಿದ್ದೀವಾ? And by the time they come back and we are not there and they go back to sleep and they don't even see us. ಅವ್ರು ಬಂದು ಮಲ್ಕೊಂಡಾಗ ಅವ್ರು ನಮ್ಮನ್ನ ನೋಡಿದ್ರೆ ನಾವು ಹೊರಟೋಗ್ಬಿಟ್ಟಿರ್ತೀವಿ. And they go to sleep. ಅವ್ರು ಮಲಗಿ ಹೋಗ್ಬಿಡ್ತಾರೆ. What I'm trying to say, ನಾನು ಏನ್ ಪ್ರಯತ್ನಿಸ್ತಾ ಇದ್ದೀನಿ ಅಂದ್ರೆ, don't be an absent father. ನೀವು ಕಾಣದೇ ಇರುವಂತ ತಂದೆಗಳಾಗಿರ್ಬೇಕು. In American style, somebody told like this. ಅಮೆರಿಕ ಸ್ಟೈಲ್ ಒಬ್ಬರಿಗೆ ಈ ತರ ಹೇಳಿದ್ದಾರೆ. He said that when I was growing up, this man of God said, when I was growing up, I have not seen my daddy at all. Very rarely I see him. ಆ ಸೇವಕರು ಈ ತರ ಹೇಳ್ತಾ ಇದ್ರು, ನಾನು ಬೆಳೀತಾ ಇದ್ದಾಗ ನಾನು ಅಪ್ಪ ನೋಡ್ಲೇ ಇಲ್ಲ, ನಾನು ತುಂಬಾ ಕಮ್ಮಿಯಾಗಿ ನನ್ನ ತಂದೆ ನೋಡಿದ್ದೀನಿ. And then he gives a name to his daddy. ಅವ್ರ ತಂದೆಗೆ ಒಂದು ಹೆಸರು ಕೊಡ್ತಾರೆ ಅವರು. He was an NRI in my house. ಅವ್ರು ನನ್ನ ಮನೆಯಲ್ಲಿ NRI ಆಗಿದ್ರು. He was just a non-resident. He would just come visit us and go away. ನಾನ್ ರೆಸಿಡೆನ್ಷಿಯಲ್ ಆಫ್ ಇಂಡಿಯಾ ಅಂತಾರಲ್ಲ, ಬರ್ತಾ ಇದ್ರು ಹೋಗ್ಬಿಡ್ತಾರೆ, ಮನೆಯಲ್ಲಿ ವಾಸ ಮಾಡ್ತಾ ಇದ್ರು. Men, we cannot be like that. ಆ ರೀತಿಯಾಗಿ ಇರಕ್ಕಾಗೋದಿಲ್ಲ ಗಂಡಸರು. I'm not saying we can be there
every time. ಎಲ್ಲಾ ಸಮಯದಲ್ಲಿ ಇರ್ಬೇಕು ಅಂತ ನಾನು ಹೇಳ್ತಾ ಇಲ್ಲ. But are we available for those particular important times? ಯಾವಾಗ ಮುಖ್ಯವಾಗಿ ಬೇಕಾದ ಸಮಯದಲ್ಲಿ ನಾವು ಅವರೊಟ್ಟಿಗೆ ಇದ್ದೀವಾ? That is what matters. ಅದು ಬಹಳ ಮುಖ್ಯವಾಗಿ ಬೇಕಾಗ್ತದೆ. That cannot be equal to any amount of money, any amount of honor outside. It does not amount to. ಎಷ್ಟೇ ದುಡ್ಡಾಗ್ಲಿ ಎಷ್ಟೇ ಗೌರವ ಆಗ್ಲಿ ಅದು ಅದಕ್ಕೆ ಸಮವಾಗಿ ಕೊಡಕ್ ಸಾಧ್ಯವಿಲ್ಲ ಮಕ್ಕಳಿಗೆ. ನೀವು I was counseling a boy last month in May when we had 14 to 18 years age Bible school. 14 18 ವರ್ಷ ಇರುವಂತ ಬೈಬಲ್ ಸ್ಕೂಲ್ಗೆ ನಾನು ಹುಡುಗರಿಗೆ ನಾನು ಕೌನ್ಸಿಲ್ ಮಾಡ್ತಾ ಇದ್ದೆ. We had it for 3.5 days. 3.5 ದಿನ ಕಾರ್ಯ ಇತ್ತು. In that, one boy came and told me, ಒಬ್ಬ ಹುಡುಗ ಬಂದು ಹೇಳ್ದ, Uncle, my dad does not like me. ಅಂಕಲ್ ನನ್ನ ತಂದೆ ನಾನು ನೋಡಿ ಇಷ್ಟಪಡಲ್ಲ. I was so broken in my heart. ನನ್ನ ಹೃದಯ ನಾನು ತುಂಬಾ ಹೊಡೆದೋಯ್ತು. First time, I think, or maybe the second time, I'm hearing a child coming and telling that my dad does not like me. ಎರಡನೇ ಸಲ ನಾನು ಕೇಳ್ತಾ ಇರೋದು ನನ್ನ ತಂದೆ ನನ್ನ ಇಷ್ಟಪಡೋದಿಲ್ಲ ಎಂಬ ಒಂದು ಮಾತುಗಳು. I'm thinking, what kind of a daddy you should be that your own child you dislike? ಎಂತ ಒಂದು ತಂದೆ ಆಗಿರ್ಬೇಕು ಅವರು, ನಿಮ್ ಸ್ವಂತ ಮಗನೇ ಇನ್ನ ಇಷ್ಟಪಡದೆ ಇರ್ಬೇಕಾದ್ರೆ ಈ ನಿನ್ ಮಗನ ಇಷ್ಟಪಡದೆ ಇದ್ರೆ. And this boy is telling me, I don't know what is daddy's love. ನನಗೆ ಗೊತ್ತೇ ನನ್ನ ತಂದೆ ಪ್ರೀತಿ ಏನೆಂದು. He is struggling to forgive his daddy. ಆದ್ರೆ ಎಷ್ಟು ಕಷ್ಟ ಪಡ್ತಾನೆ ನನ್ನ ತಂದೆನ ಕ್ಷಮಿಸೋದಕ್ಕೋಸ್ಕರವಾಗಿ. Here, my son's friend, one boy is there. ನನ್ನ ಮಗನ ಒಬ್ಬ ಸ್ನೇಹಿತ ಇದ್ದಾನೆ, ಒಬ್ಬ ಹುಡುಗ. His daddy here, I'm talking about just not even a kilometer from here. He was continuously abused by beating him up while he was growing up. ಆತನ ಬೆಳೀತಾ ಇದ್ದಾಗ ಅವರ ಅಪ್ಪ ಅಷ್ಟು ಹೊಡೆದು ಆತನಿಗೆ ಕಷ್ಟ ಕೊಟ್ಟು ಬೆಳೆಸ್ತಾ ಇದ್ದ. That father would drink and come and see his son at home and just beat him up. No reason at all. ಅವ್ನು ಹುಡ್ಕೊಂಡ್ ಬಂದು ಏನ್ ಕಾರಣ ಇಲ್ಲ ಅಂತ ಅವ್ರ ಮಗನ ಹೊಡಿತಾ ಇದ್ದ. My heart broke listening to all these things. ಇದೆಲ್ಲ ಕೇಳ್ಬೇಕಾದ್ರೆ ನನ್ನ ಹೃದಯ ಹೊಡೆದೋಯ್ತು. Friends, I want to tell you this. ಸ್ನೇಹಿತರೆ, ನಾನು ಹೇಳಕ್ ಇಷ್ಟಪಡ್ತೇನೆ, Physically abusing is one thing. ನೀವು ಶರೀರವಾಗಿ ಅವರಿಗೆ ಕಷ್ಟ ಕೊಡುವಂತದ್ದು, ಬಾಧೆ ಪಡಿಸುವಂತದ್ದು ಒಂದು ಕಾರ್ಯ. But when you are absent at home or anywhere, that brokenness for the children is even more painful. ನೀವು ಯಾವಾಗ ನಿಮ್ಮ ಮಕ್ಕಳಿಗೆ ಬೇಕು ಅನ್ಸುತ್ತೋ ಅವಾಗ ನೀವು ಇಲ್ಲದೆ ಇರಬೇಕಾದ್ರೆ ಅವರ ಮನಸ್ಸಿನಲ್ಲಿ ಹೃದಯದಲ್ಲಿ ಆಗುವಂತ ಗಾಯ ಇನ್ನೂ ಅದಕ್ಕೆ ಶರೀರಕ್ಕಾಗಿಂತ ಅಧಿಕವಾದಂತ ಒಂದು ಗಾಯವಾಗಿ ನೋವನ್ನು ಉಂಟು ಮಾಡ್ತದೆ. I still remember my own son and daughter when they take part in the sports. That day morning they will look at me and they will tell me, Papa, you will come, no? ಸ್ಪೋರ್ಟ್ಸ್ ಡೇ ಇದ್ರೆ ನಮ್ಮ ಮಕ್ಕಳಿಬ್ರು ನನ್ನ ನೋಡಿ ಹೇಳ್ತಾ ಇದ್ರು, ಅಪ್ಪ ನೀ ಬರ್ತಾ ಇಲ್ವಾ ಸ್ಕೂಲ್ಗೆ ಅಂತ. Oh, it was so difficult because there were so many other appointments which were there. ಅನೇಕ ಕಾರ್ಯಗಳಿದ್ರು ಸಹ ಇತ್ತು, ಅದು ತುಂಬಾ ಕಷ್ಟ ಆಗ್ತಾ ಇತ್ತು ಆ ಸ್ಕೂಲ್ಗೆ ಹೋಗಕ್ಕೆ ಆಗುತ್ತೆ. I would deliberately take on half an hour, go and sit there, make sure they see me, and then I will come back. ಅರ್ಧ ಗಂಟೆ ಸಮಯ ತಗೊಂಡು ಅವ್ರನ್ನ ನೋಡ್ಬೇಕು, ಅಲ್ಲೇ ಕೂತ್ಕೊಂಡು ಆ ಸ್ಕೂಲಲ್ಲಿ ಬಂದ್ಬಿಡ್ತಾ ಇದ್ದೆ. While they were running or something like that, just go and sit for half an hour. ಅರ್ಧ ಗಂಟೆ ಕೂತ್ಕೊಂಡು ಬಂದ್ಬಿಡ್ತಾರೆ. My wife had the privilege. We will go half an hour before it starts only, and she will come back after 1 hour it finishes. ನನ್ನ ಹೆಂಡತಿಗೆ ಒಳ್ಳೆ ಅವಕಾಶ ಇತ್ತು, ಅವ್ರು ಅರ್ಧ ಗಂಟೆ ಮುಂಚೆ ಹೋಗ್ತಾ ಇದ್ರು, ಅದು ಮುಗಿದ್ಮೇಲೆ ಒಂದು ಗಂಟೆ ಲೇಟ್ ಆಗಿ ಬರ್ತಾರೆ. But I used to tell her, just give me a call before the game starts. Wherever I am, I will run and come. ಆ ಗೇಮ್ ಶುರು ಆಗ ಮುಂಚೆ ನನಗೆ ಫೋನ್ ಮಾಡು, ನಾನು ಎಲ್ಲಿಂದ ಬಂದ್ಬಿಡ್ತಾ ಇದ್ದೆ ಅಂತ ಹೇಳ್ತಾರೆ. Because what I'm saying, ಏನ್ ಹೇಳ್ತೀನಿ ಅಂದ್ರೆ, we as daddies should give them memories of a father. ನಾವು ತಂದೆಗಳಾಗಿ ಅವರ ಹೃದಯದಲ್ಲಿ, ಅವರ ಮನಸ್ಸಿನಲ್ಲಿ, ಜೀವಿತದಲ್ಲಿ ಒಂದು ನೆನಪುಗಳನ್ನ ಕೊಡಬೇಕು, ಒಳ್ಳೆಯ ನೆನಪುಗಳನ್ನ. Meetings and business and money, it will come, it will go. ನಾವೇನೇ ಮಾಡಿದ್ರು ಸಹ ಅದು ಬರ್ತದೆ, ಹೋಗ್ಬಿಡ್ತದೆ. But what will remain with us is when we see our children grow up before our eyes. ನಮ್ಮ ಮುಂಭಾಗದ, ನಮ್ಮ ಕಣ್ಣುಗಳ ಮುಂಭಾಗದ ನಮ್ಮ ಮಕ್ಕಳು ಬೆಳೆಯುವಂತದೇ ಬಹಳ ಮುಖ್ಯವಾಗಿ ಬೇಕಾದದ್ದು. Amen. ಆಮೆನ್. That's why we need to take the word of God ಅದಕ್ಕೆ ದೇವರ ವಾಕ್ಯನ ತೆಗೆದುಕೊಳ್ಬೇಕು, and read it at home. ಅದಕ್ಕೆ ಮನೆಯಲ್ಲಿ ಅದನ್ನ ಓದ್ಬೇಕು. We as men should be the one who should bring the family together spiritually and to grow in the word of God. ನಾವು ಆತ್ಮಿಕವಾಗಿ ದೇವರಲ್ಲಿ ಬೆಳೆಯೋದಕ್ಕೆ ನಾವು ಗಂಡಸರೇ ಕುಟುಂಬವನ್ನು ಒಂದು ಮಾಡಬೇಕು. The Bible says here, ಸತ್ಯವೇದ ಹೇಳ್ತದೆ, in verse, sister already read it, but I'm reading it in English, that he might present her to himself a glorious church, for not having spot or wrinkle or any such thing, but that she should be holy and blameless without blemish. That is talking about the church. ಸಭೆ ಕುರಿತಾಗಿ ಮಾತಾಡ್ತಾ ಇದ್ದಾನೆ. And then it says verse 28, so husband ought to love their own wives as their own bodies. ಹಾಗೆ ಪುರುಷರು ಸಹ ಸ್ವಂತ ಶರೀರವನ್ನು
ಪ್ರೀತಿಸಿಕೊಳ್ಳುವ ಪ್ರಕಾರವೇ ನಮ್ಮ ಹೆಂಡತಿಯರನ್ನು ಪ್ರೀತಿಸುವ ಹಂಗಿನ ಇದ್ದಾರೆ. He who loves his wife loves himself. ತನ್ನ ಹೆಂಡತಿಯನ್ನು ಪ್ರೀತಿಸುವವನು ತನ್ನನ್ನೇ ಪ್ರೀತಿಸಿಕೊಳ್ಳುವನಾಗಿದ್ದಾನೆ. There are many ladies here. ಅನೇಕ ಹೆಂಗಸರಿದ್ದೀರಿ. I don't know anyone gone through any kind of domestic violence. ಮನೆಯಲ್ಲಿ ನಡೆಯುವಂತಹ ಒಂದು ಬಾಧೆಗಳನ್ನ ಅಥವಾ ಆ ಕಷ್ಟಗಳನ್ನ ನೀವು ಹಾದು ಹೋಗಿದ್ದೀರಾ ನನಗೆ ಗೊತ್ತಿಲ್ಲ. If they treat you like that, you have to understand first they don't love themselves at all. ನೀವು ಅದನ್ನ ಅರ್ಥ ಮಾಡ್ಕೊಳ್ಳಿ. ಆ ರೀತಿಯಾಗಿ ಗಂಡಸರು ಮಾಡೋದಾದ್ರೆ ಗಂಡಸರು ತಮ್ಮನ್ನ ತಾವೇ ಪ್ರೀತಿ ಮಾಡ್ಕೋತಾ ಇಲ್ಲ. The Bible says here, ಈ ರೀತಿಯಾಗಿ ಹೇಳ್ತದೆ, if I love my wife, ನಾನು ಹೆಂಡತಿಯನ್ನು ಪ್ರೀತಿ ಮಾಡಿದ್ರೆ I love myself. ನಾನೇ ಪ್ರೀತಿ ಮಾಡ್ಕೋತೇನೆ. So if they do any harm to you, ಯಾವ್ದಾರ ಕಷ್ಟ ನಿಮಗೆ ಕೊಟ್ರೆ, then which means they don't love themselves. ಅವ್ರು ತಮ್ಮನ್ನ ತಾವು ಪ್ರೀತಿ ಮಾಡ್ಕೋತಾ ಇಲ್ಲ. Okay, God will judge that. ದೇವರು ಅದನ್ನ ನ್ಯಾಯ ತೀರಿಸುವಾತನಾಗಿದ್ದಾನೆ. You see, I get so mad at men who do any harm physically to any woman. ಯಾವ್ದಾರ ಗಂಡಸರು ಹೆಂಗಸರಿಗೆ ಶಾರೀರಿಕವಾಗಿ ಅವ್ರು ಬಾಧೆ ಕೊಟ್ರೆ ನನಗೆ ತುಂಬಾ ಕೋಪ ಬರ್ತದೆ. You see, that's one thing which triggers me, and that too, abusing children and women. Oh, I cannot stand. It's so very difficult for me. Only the Lord gives me strength to stand. ಹೆಂಡತಿ ಆಗ್ಲಿ ಮಕ್ಕಳಿಗಾಗ್ಲಿ ಅವ್ರು ಬಾಧೆ ಪಡಿಸಿದ್ರೆ ಶಾರೀರಿಕವಾಗಿ ನನಗೆ ತುಂಬಾ ಕೋಪ ಬರ್ತದೆ. ದೇವರೇ ನನಗೆ ಕಾಯ್ಕೊಳ್ತಾನೆ. You see, and I want to tell you, men, we cannot be abusive like that to the woman at all. ಹೆಂಗಸರಿಗೆ ನಾವು ಆ ರೀತಿಯಾಗಿ ಇರಬಾರ್ದು ಗಂಡಸರಿಗೆ. You know, no matter how much the provocation is. ಎಷ್ಟೇ ನಿಮಗೆ ಕೋಪ ಎಬ್ಬಿಸುವಂತೆ ಅವ್ರು ಮಾಡಿದ್ರು ಸಹ. Yes. Why do men chuma they don't beat up? There is some provocation from the other side. That's why that comes out. ಗಂಡಸರು ಸುಮ್ಮನೆ ಹೊಡೆಯಲ್ಲ, ಆ ಕಡೆಯಿಂದ ಕೂಡ ಅವ್ರಿಗೆ ಕೋಪ ಎಬ್ಬಿಸಂಗೆ ಮಾಡ್ತಾರೆ ಹೆಂಗಸರು. The ladies beat the men with the tongue, the men beat with the hands to them. That's all. That's the difference. ಹೆಂಗಸರು ಬಾಯಿಂದ ನಾಲಿಗೆಯಿಂದ ಹಿಂಗೆ ಗಂಡಸರ ಹೊಡೆದ್ರೆ ಗಂಡಸರು ಕೈಯಿಂದ ಅವ್ರನ್ನ ಹೊಡಿತಾರೆ. So what I'm saying, men, but still, ಆದ್ರೂ ಗಂಡಸರೇ, no matter how much provocation is there, we should not raise our hands. ಎಷ್ಟೇ ಕೋಪ ಇಟ್ಟಿದ್ರು ಸಹ ನಾವು ಗಂಡಸರು ಹೆಂಗಸರ ಮೇಲೆ ಕೈ ಎತ್ತಬಾರ್ದು. You better run away from the house, but don't touch the woman. ನೀವಾಗ ಮನೆ ಬಿಟ್ಟು ಹೋಗ್ಬಿಡ್ರಿ, ಆದ್ರೆ ಹೆಣ್ಮಕ್ಕಳನ್ನ ಮೇಲೆ ಕೈ ಹಾಕ್ಬೇಕು. When I say go out, does not mean permanently. I'm talking about for that half an hour and then come back home. You better come back home. ಹೊರಗಡೆ ಹೋಗ್ರಿ ಅಂದ್ರೆ ಪರ್ಮನೆಂಟ್ ಆಗಿ ಹೋಗೋದಲ್ಲ, ಒಂದು ಅರ್ಧ ಗಂಟೆ 1 ಗಂಟೆ ಹೋಗ್ಬಿಟ್ಟು ತಿರುಗಿ ಬನ್ನಿ. Our God is not a God who will leave us and go away. Okay? ನಮ್ಮ ದೇವರು ನಾವು ಬಿಟ್ಟು ಹೋಗುವಂತ ದೇವರಲ್ಲ. Amen. See what it says. Let's finish it. The Bible says here in verse 30. Verse 29. For no one ever hated his own flesh, but nourishes and cherishes it, just as the Lord does the church. ಯಾರು ಎಂದೂ ಸ್ವ ಶರೀರವನ್ನು ಹಾಗೆ ಮಾಡಿದ್ದಿಲ್ಲ, ಎಲ್ಲರೂ ತಮ್ಮ ಶರೀರಗಳನ್ನು ಪೋಷಿಸಿ ಸಂರಕ್ಷಿಸುತ್ತಾರೆ. You see, ladies, I want to tell you, if your husband is doing any kind of domestic violence, you must understand that these words are not there outside. They have not understood who God is. That's why they're doing what they are doing. ಸಹೋದರರೇ, ಆ ರೀತಿಯಾಗಿ ನೀವು ಮನೆಗಳನ್ನು ಅಡಿತಾ ಇದ್ರೆ ನೀವು ಅರ್ಥ ಮಾಡ್ಕೊಳ್ಳಿ, ಅವರು ಈ ವಚನಗಳನ್ನ ಅರ್ಥ ಮಾಡ್ಕೊಳ್ಳ, ಈ ವಚನಗಳು ಅವರಲ್ಲಿ ಇಲ್ಲ. Of course, you need to pray and ask the Lord to touch their lives. ನಾವು ಪ್ರಾರ್ಥನೆ ಮಾಡುವವರಾಗಿ ಅವರ ಜೀವಿತ ಮುಟ್ಟುವಂತ ನಾವು ಪ್ರಾರ್ಥನೆ ಮಾಡಬೇಕು ಎಲ್ಲ ಸ್ತ್ರೀಯರು. And I won't say anything. Verse 30. For we were members of his body, of his flesh and of his bones. Verse 30. ಯಾವ ದೇಹಕ್ಕೆ ನಾವು ಅಂಗಗಳಾಗಿದ್ದೇವೋ ಸಭೆ ಎಂಬ ಆ ದೇಹವನ್ನು ಕ್ರಿಸ್ತನು ಹಾಗೆಯೇ ಪೋಷಿಸಿ ಸಂರಕ್ಷಿಸುತ್ತಾನಲ್ಲ. Verse 31 says, for this reason a man shall leave his father and mother and be joined to his wife, and the two shall become one flesh. 31ನೇ ವಚನ, ಇದರ ನಿಮಿತ್ತದಿಂದ ಪುರುಷನು ತನ್ನ ತಾಯಿಗಳನ್ನು ಬಿಟ್ಟು ತನ್ನ ಹೆಂಡತಿಯನ್ನು ಸೇರಿಸಿಕೊಳ್ಳುವನು, ಅವರಿಬ್ಬರು ಒಂದೇ ಶರೀರವಾಗಿರುವರು ಎಂದು ಬರೆದಿದೆ. I'm not going into any kind of controversy. Verse 32. 32ನೇ ವಚನ ನೋಡೋಣ. This is a great mystery, but I speak concerning Christ and the church. ನಾನು ಕ್ರಿಸ್ತನಿಗೂ ಸಭೆಗೂ ಇರುವ ಸಂಬಂಧವನ್ನ ಕುರಿತು ಮಾತಾಡ್ತಾ ಇದ್ದೇನೆ. ಇದುವರೆಗೆ ಗುಪ್ತವಾಗಿರುವ ಈ ಸತ್ಯಾರ್ಥವು ಬಹು ಗಂಭೀರವಾದದ್ದು. Verse 33 says, nevertheless, that each one of you in particular so love his own wife. See the emphasis? 33ನೇ ವಚನ ನೋಡಿ, ನಿಮ್ಮಲ್ಲಿ ಪ್ರತಿ ಪುರುಷನು ತನ್ನನ್ನು ಪ್ರೀತಿಸಿಕೊಳ್ಳುವಂತೆಯೇ ತನ್ನ ಹೆಂಡತಿಯನ್ನು ಪ್ರೀತಿಸಬೇಕು. You see, own wife. ಸ್ವಂತ ಹೆಂಡತಿಯನ್ನು. It's written. That's how it's written. ಅಲ್ಲೇ ಬರೆದಿಲ್ಲ. As himself, and let the wife see that she respects her husband. ಪ್ರತಿ ಹೆಂಡತಿಯು ತನ್ನ ಗಂಡನಿಗೆ ಭಯಭಕ್ತಿಯಿಂದ ನಡೆದುಕೊಳ್ಳಬೇಕು. In one verse, God targeted both the husband and the wife. ಒಂದೇ ವಚನದಲ್ಲಿ ಇಬ್ಬರಿಗೂ ದೇವರು ಹೇಳ್ತಾ ಇದ್ದಾನೆ. One, he says, ಏನಂತಾನೆ? in this whole passage from 25 to 33, at least 3 times God tells the husband, love your own wife.
ಇಲ್ಲಿ 25-33 ವಚನದವರೆಗೂ ಯೇಸು ದೇವರು ಇಲ್ಲಿ 3 ಸಾರಿ ಗಂಡನಿಗೆ ಹೇಳ್ತಾರೆ, ನಿನ್ನ ಸ್ವಂತ ಹೆಂಡತಿಯ ನೀನು ಪ್ರೀತಿ ಮಾಡು. And then he says in the last line, ಆ ಕಡೆಯ ವಚನದಲ್ಲಿ ಹೇಳ್ತಾರೆ, this is for the wives. ಇದು ಹೆಂಡತಿಯರಿಗೆ, See that you respect your husband. ಪ್ರತಿ ಹೆಂಡತಿಯು ತನ್ನ ಗಂಡನಿಗೆ ಭಯಭಕ್ತಿಯಿಂದ ನಡೆದುಕೊಳ್ಳಬೇಕು. Just few words as I finish to the ladies. ಹೆಂಡತಿಗಳ ಮಾತು ಹೇಳಿ ನಾನು ಮುಗಿಸ್ತೇನೆ. Are you ready? ಕೇಳಿಸ್ಕೊಂಡು I've been speaking to the men. I need to speak to the ladies as well. ಯಾಕಂದ್ರೆ ನಾನು ಗಂಡಸಿಗೆ ಮಾಡ್ತಾ ಇದ್ದೆ, ನಿಮ್ಮ ಸಹೋದರಿಗೂ ನಾನು ಮಾತಾಡ್ಬೇಕು. Some of them are looking at me. Oh, okay, come on, what are you going to tell me? Okay, so Bible says here that you need to respect your husband. ಸತ್ಯವೇದ ಹೇಳ್ತದೆ, ನಿಮ್ಮ ಗಂಡನಿಗೆ ನೀವು ಭಯಭಕ್ತಿಯನ್ನು ನಡ್ಕೊಳ್ಬೇಕು. You are thinking, oh my God, my husband I should respect. ನನ್ನ ಗಂಡನಿಗೆ ನಾನು ಮರ್ಯಾದೆ ಕೊಡಬೇಕು. In Indian culture, ಈ ಭಾರತೀಯ ಒಂದು ಸಂಸ್ಕೃತಿಯಲ್ಲಿ the parents think that the wives give so much of respect to the husband. ಹೆಂಡತಿರು ಗಂಡನಿಗೆ ಅಧಿಕವಾಗಿ ಮರ್ಯಾದೆ ಕೊಡ್ತಾರೆ ಅಂತ ತಿಳ್ಕೊಳ್ತಾರೆ. In my house, my mom used to call my daddy Anna. ನನ್ನ ಮನೆಯಲ್ಲಿ ನಮ್ಮ ತಾಯಿ ನಮ್ಮ ತಂದೆನ ಅಣ್ಣ ಅಂತ ಕರೀತಾ ಇದ್ರು. In the Brahmin community, it's like that. ಆ ಒಂದು ಗ್ರಾಮೀಣ ಸಮುದಾಯದ ಆಯ್ಕೆ ಕರೆಯೋದು. I have not seen her call him by name any time. ಹೆಸರು ಕರೆದು ನಾನು ನೋಡೇ ಇಲ್ಲ. But today, ಈ ದಿನದಲ್ಲಿ many girls or wives call their husband when they are alone at home in their name. ಅವರು ಒಬ್ಬಟ್ಟಿಗೆ ಇದ್ದಾಗ ಗಂಡನ ಹೆಂಡತಿರು ಹೆಸರು ಕರೀತಾರೆ. Anyway, that's yours and both of your understanding. ಆದ್ರೆ ನಿಮ್ಮ ಒಂದು ಅರ್ಥ ಮಾಡ್ಕೊಳ್ಳೋದು ನೀವು ಪರವಾಗಿಲ್ಲ. But when it says that you need to respect your husband, ನೀವು ನಿಮ್ಮ ಗಂಡನಿಗೆ ಮರ್ಯಾದೆ ಕೊಡ್ಬೇಕು ಅಂತ ಹೇಳ್ಬೇಕಾದ್ರೆ in what way you will respect him? ಯಾವ ರೀತಿಯಾಗಿ ಯಾವ ಒಂದು ರೀತಿಯಲ್ಲಿ ನೀವು ಮರ್ಯಾದೆ ಕೊಡ್ತೀರಿ? I wish there was time to even talk. We had a very lively Bible study on Friday, you know. One of the most liveliest Bible study was on Friday. ಶುಕ್ರವಾರದಂದು ನಾವು ಚೆನ್ನಾಗಿ ಅಂದ್ರೆ ಎಲ್ಲರೂ ಭಾಗವಹಿಸಿ ಮಾಡಂತ ಒಂದು ಬೈಬಲ್ ಸರಿಯಾಗಿತ್ತು. But ladies, how do you respect your husband? ಯಾವ ರೀತಿಯಾಗಿ ಸ್ತ್ರೀಯರೇ ನೀವು ನಿಮ್ಮ ಗಂಡನನ್ನ ಮರ್ಯಾದೆ ಕೊಡ್ತೀರಿ ಗಂಡನಿಗೆ? I want to tell you that one way that you can respect your husband ಒಂದು ರೀತಿಯಾಗಿ ನಿಮ್ಮ ಗಂಡನಿಗೆ ಮರ್ಯಾದೆ ಕೊಡುವುದು ಯಾವ ರೀತಿ ಅಂದ್ರೆ is in front of others. ಬೇರೆಯವರ ಮುಂಭಾಗದಲ್ಲಿ, especially in the midst of the parents. ಆ ತಾಯಿಗಳ ಮಧ್ಯದಲ್ಲಿ ನಾವು ಯಾವ ರೀತಿಯಾಗಿ ಮರ್ಯಾದೆ ಕೊಡ್ತೀವಿ? How we talk to them. ಯಾವ ರೀತಿಯಾಗಿ ನಾವು ಮಾತಾಡ್ತೀವಿ ಅವರೊಂದಿಗೆ? How we don't put them down. ಯಾವ ರೀತಿಯಾಗಿ ಅವರನ್ನ ಕೆಳಗೆ ಹಾಕೋದಿಲ್ಲ, but we give them respect. ಅವರಿಗೆ ಮರ್ಯಾದೆ ಕೊಡ್ತೀವಿ. It's very important. ಅದು ಬಹಳ ಮುಖ್ಯವಾಗಿರುವಂತದ್ದು. It's not about how much he has loved you. ಆತನು ಎಷ್ಟು ಹೆಚ್ಚಾಗಿ ನೀವು ಪ್ರೀತಿ ಮಾಡಿದಾನೆ ಅಂತಲ್ಲ. You don't think of, oh, he didn't love me, so I'm not going to give respect. ಆತನ ಪ್ರೀತಿ ಮಾಡಿಲ್ಲ, ಅದಕ್ಕೆ ನಾನು ಆತನಿಗೆ ಮರ್ಯಾದೆ ಕೊಡ. Again here there is no condition for you to respect the husband. ಇನ್ನು ಸಹ ಯಾವ ನಿಬಂಧನೆ ನೀವು ಆತನಿಗೆ ಮರ್ಯಾದೆ ಕೊಡಬೇಕಂದ್ರೆ Only the husband comes and gives you rose every day, you have to respect him. No, it doesn't say like that. ಗಂಡನಿಗೆ ದಿನ ಬಂದು ನಿಮ್ಗೆ ರೋಸ್ ಕೊಟ್ರೆ ನೀವು ಅವ್ನ ಮರ್ಯಾದೆ ಕೊಡ್ಬೇಕಂತ ಹೇಳ್ತಾ ಇಲ್ಲ. No, it doesn't say that every day he has to bring you something and give you, only then you can respect. ಏನೋ ಒಂದು ದಿನ ತೆಗೆದುಕೊಂಡು ಕೊಟ್ರೆ ನೀವು ಅವ್ನ ಮರ್ಯಾದೆ ಕೊಡ್ಬೇಕಂತ ಹೇಳ್ತಾ ಇಲ್ಲ. What the Bible says, ಸತ್ಯ ಏನ್ ಹೇಳ್ತದೆ? respect him. ಆತನ ನೀವು ಮರ್ಯಾದೆ ಕೊಡ್ಬೇಕು ಆತನಿಗೆ. How? ಹೆಂಗೆ? In your talk, ನಿಮ್ಮ ಮಾತಿನಲ್ಲಿ, in your ways of helping him. ಆತನಿಗೆ ಸಹಾಯ ಮಾಡೋದ್ರಲ್ಲಿ. Now some of them are sitting here and say, as you said sometime back, Pastor, my husband is a non-resident. ನೀವು ಅನ್ಕೋತಾ ಇರ್ಬೋದು, ಕೆಲವರು ನನ್ನ ಗಂಡ NRI ಆಗಿದ್ದಾರೆ. Or maybe you may tell he comes back only after having a good drink. He doesn't even know where he is coming. ನಮ್ಮ ಗಂಡ ಚೆನ್ನಾಗಿ ಕುಡ್ಕೊಂಡು ಬರ್ತಾನೆ, ಎಲ್ಲಿಂದ ಬರ್ತಾನೆ ಅಂತ ಗೊತ್ತಿಲ್ಲದೆ ಬರ್ತಾನೆ. But I want to tell you the way of God. ನಾನು ದೇವರ ಮಾರ್ಗವನ್ನು ನಿಮ್ಗೆ ಹೇಳ್ತಾ ಇದ್ದೇನೆ. Even to the one who drinks and comes, who disrespects you, does not love you, you start giving him respect. I want to tell you, without telling a word to stop the drinking, he will stop the drinking. ಆತನ ಕುಡ್ಕೊಂಡ್ ಬಂದ್ರು ಸಹ ನೀವು ಆತನನ್ನ ಮರ್ಯಾದೆ ನೋಡ್ಕೊಳ್ಳುವುದಾದ್ರೆ ಆತನ ಒಂದು ದಿನ ನಿಮ್ಮ ಒಂದು ವರ್ತನೆ ನೋಡಿ ಆತನ ಕುಡಿಯೋದು ಸಹ ನಿಲ್ಲಿಸ್ಬಿಡ್ತಾನೆ. I can challenge you. ಅದನ್ನ ನಾನು ನಿಮ್ಗೆ ಸವಾಲಾಗಿ ಹೇಳ್ತೇನೆ. Because that is the love of the Father that comes inside you and works through you. ತಂದೆ ದೇವರ ಪ್ರೀತಿ ನಿಮ್ಮೊಂದಿಗೆ ಬಂದು ನಿಮ್ಮ ಮೂಲಕವಾಗಿ ಮಾತುಗಳಾಗಿ ಬರ್ತದೆ. You do everything according to the word, your husband will run to you. ದೇವರ ವಾಕ್ಯಾನುಸಾರ ಮಾಡುವುದಾದ್ರೆ ನಿಮ್ಮ ಗಂಡನ ಸಹ ನಿಮ್ಮಲ್ಲಿಗೆ ಬರ್ತಾನೆ. Respect is what men really wait for. ಎಲ್ಲಾ ಗಂಡಸರು ಸಹ ಅವನ ಮರ್ಯಾದೆಗೋಸ್ಕರವಾಗಿ ಅವ್ರು ಕೇಳ್ತಾರೆ. You see, what men need is a woman should see him like a hero in their life.
ಎಲ್ಲ ಗಂಡಸರು ಏನ್ ಅನ್ಕೋತಾರೆ ಅಂದ್ರೆ ತಮ್ಮ ಹೆಂಡತಿಯರು ಅವರ ಜೀವಿತದಲ್ಲಿ ಅವರನ್ನ ಒಂದು ಹೀರೋಗಳಾಗಿ ನೋಡ್ಬೇಕು ಅಂತ. That is why one fellow on the screen acting, he does this, everyone goes crazy. ಅದಕ್ಕಾಗಿ ಒಬ್ಬ ಆಯ್ದಾಗ ಮಾಡಿದ್ರೆ ಆಕ್ಟಿಂಗ್ ಮಾಡಿದ್ರೆ ಅವ್ರು ಆತನ ಹೋಗ್ತಾರೆ. But I want to tell you, every man wants a wife who would admire him. ಎಲ್ಲ ಗಂಡಸರಿಗೆ ಏನು ಆಸೆ ತನ್ನ ಹೆಂಡತಿ ತನ್ನನ್ನ ನೋಡಿ ಹಾಗೆ ಹೋಗ್ಬೇಕು, ಚೆನ್ನಾಗಿ ನೋಡ್ಕೊಳ್ಬೇಕು ಅನ್ನೋ ಆಸೆ ಇರುತ್ತೆ ಅವ್ರಿಗೆ. You need to be proud of your husband. ನೀವು ನಿಮ್ಮ ಗಂಡನ ಕುರಿತಾಗಿ ಹೆಮ್ಮೆಯಿಂದ ಇರಬೇಕು. That will make him do much more for you than any other time. ಬೇರೆ ಸಮಯಕ್ಕಿಂತಲೂ ಆತನು ನಿಮಗಾಗಿ ಇನ್ನು ಅಧಿಕವಾಗಿ ಮಾಡ್ತಾನೆ ಆ ಸಮಯಗಳಲ್ಲಿ. How does that kind of respect flow? ಯಾವ ರೀತಿಯಾಗಿ ಆ ಒಂದು ಮರ್ಯಾದೆ ಬರೋದು? One last thing I want to tell you. ಕಡೆಯದಾಗಿ ಒಂದು ಹೇಳ್ತೀನಿ. Go back to the one who gives you in your heart to respect your husband. ನೀವು ಹೋಗಿ ದೇವರ ಹತ್ರ, ಆತನು ನಿಮ್ಮ ಹೃದಯದಲ್ಲಿ ಗಂಡನ ಕುರಿತಾಗಿ ಆ ಮರ್ಯಾದೆ ಕೊಡುವುದಕ್ಕೆ ಆತನು ಬಲ ಕೊಡ್ತಾನೆ. Amen. 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 He gives the husbands the love for the wife. He gives the respect for the wife towards the husband. ಗಂಡಂದರಿಗೆ ಬೇಕಂತ ಹೆಂಡತಿ ಕಡೆ ಬೇಕಂತ ಪ್ರೀತಿಯನ್ನು ದೇವರು ಕೊಡ್ತಾನೆ, ಹೆಂಡತಿಗೆ ಗಂಡನಿಗೆ ತೋರಿಸಬೇಕಂತ ಮರ್ಯಾದೆಯನ್ನು ದೇವರು ಕೊಡ್ತಾನೆ. We need to go back to him. ಆತನಿಗೆ ನಾವು ಹೋಗ್ಬೇಕು. Everything begins with him and ends with him. ಆತನಿಂದಲೇ ಪ್ರಾರಂಭವು, ಆತನಿಂದಲೇ ಎಲ್ಲವೂ ಸಮಾಪ್ತಿಯಾಗುವುದು. He is our heavenly Father. ಆತನ ಪರಲೋಕ ತಂದೆ. When we do according to his word, ಆತನ ವಾಕ್ಯಾನುಸಾರ ನಾವು ಮಾಡಬೇಕಾದ್ರೆ he will take care of all the needs that we have. ನಮ್ಮ ಎಲ್ಲ ಅಗತ್ಯಗಳನ್ನು ಆತನ ನೋಡಿಕೊಳ್ಳುವ ಆತನ ಆಗಿರುತ್ತಾನೆ. We don't have to keep on asking him ನಾವು ಆತನ ಕೇಳ್ತಾ ಇರ್ಬೇಕು ಅಂತೇನಲ್ಲ. for all the needs. ನಾವು ಬೇಕಾದ ಅಗತ್ಯಗಳಿಗೆ ಆತನ ಕೇಳೋದೇನು ಬೇಡ. Just respect his word and love him and do what his word says. He will take care of you. ಆತನ ನೀವು ಪ್ರೀತಿಸಿ, ಆತನಿಗೆ ಮರ್ಯಾದೆ ಕೊಡಿ, ಆತನ ವಾಕ್ಯಗಳ ಪ್ರಕಾರ ನಡೆಯೋದಕ್ಕೆ ಒಪ್ಪಿಸಿಕೊಡಿ. I could have told some practical examples, but there is no time. ನಾನು ಕೆಲವೊಂದು ಕಾರ್ಯಗತ ನಡೆಯುವಂತ ಒಂದು ಉದಾಹರಣೆ ಕೊಡ್ತಾ ಇದ್ದೆ, ಸಮಯ ಇಲ್ಲ. But shall we pray? So over to sister. ಈ ದಿನ ನಾವು ಫಾದರ್ಸ್ ಡೇ ಮಾಡ್ತಾ ಇದ್ದೇವೆ, ತಂದೆಯರ ದಿನ. ಅದಕ್ಕೋಸ್ಕರವಾಗಿ ಎಲ್ಲ ತಂದೆಯರು ಎದ್ದಿಟ್ಕೋಬೇಕಂತ ಹೇಳ್ಕೊಳ್ತೇನೆ. ದಯವಿಟ್ಟು ಸತೀಶ್ ತಾಯಿ ಎದ್ದಿಟ್ಕೊಳ್ಳಿ, ತಂದೆ ಆಗ್ತೇ ತಾನೆ. ಈಗ ನಮ್ಮದೇ ಅಂತ ಶ್ರೀನಿವಾಸ ಅವರು ಬಂದು ಎಲ್ಲ ತಂದೆಯರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. Heavenly Father, we want to thank you for this beautiful day, Lord. ಪರಲೋಕ ತಂದೆಯೇ, ಈ ಒಂದು ಸುಂದರವಾದ ದಿನಕ್ಕಾಗಿ ನಿನಗೆ ಸ್ತೋತ್ರ ಉಂಟಾಗಲಿ. We thank you for your word which gives us the liberty to live this life, O God. ಈ ಜೀವಿತವನ್ನ ನಾವು ಸ್ವತಂತ್ರವಾಗಿ ಜೀವಿಸುವುದಕ್ಕೆ ನೀವು ಕೊಟ್ಟಂತಹ ಒಂದು ಕೃಪೆಗಾಗಿ ನಿನಗೆ ಸ್ತೋತ್ರ. May the word which is spoken today go deep inside of us, each one of us, Lord. ಪ್ರತಿಯೊಬ್ಬರಲ್ಲೂ ದಿನ ಮಾತಾಡಿದ ಮಾತುಗಳು, ಆ ವಾಕ್ಯಗಳು ನಮ್ಮ ಹೃದಯದಲ್ಲಿ ಆಳವಾಗಿ ಹೋಗಲಿ ಯೇಸಪ್ಪ. Heavenly Father, in the name of Jesus, we ask you to impart your heart to each one of us, Lord God. ಪರಲೋಕ ತಂದೆ, ಯೇಸು ಕ್ರಿಸ್ತನ ಮೂಲಕವಾಗಿ ನಿನ್ನ ಹೃದಯವನ್ನು ಪ್ರತಿಯೊಬ್ಬರಲ್ಲಿ ನೀನು ನಡೆಸುವಂತೆ ಮಾಡಬೇಕೆಂದು ಬೇಡಿಕೊಳ್ಳುತ್ತೇನೆ. That we may be a channel for my wife and our family, our children, Lord, that they may love you the way you loved us, Lord God. ನೀವು ನಮ್ಮನ್ನ ಪ್ರೀತಿಸಿದ ಹಾಗೆ ನಾವು ಅವರನ್ನ ಪ್ರೀತಿಸುವಂತೆ, ನಾವುಗಳ ಕುಟುಂಬದಲ್ಲಿ ಹೆಂಡತಿಯರಿಗೆ, ಮಕ್ಕಳಿಗೆ ನಾವೊಂದು ಚಾನೆಲ್ ಆಗಿರುವಂತೆ ನೀ ನಮ್ಮನ್ನು ಆಶೀರ್ವದಿಸು. Use us, O Lord, for your glory. ನಿನ್ನ ಮಹಿಮೆಗೋಸ್ಕರವಾಗಿ ನಮ್ಮನ್ನು ಉಪಯೋಗಿಸಿಕೊ. Give us the heart, O Lord, to take that position that you have given us. ನಮಗೆ ಕೊಟ್ಟಿರುವಂತಹ ಒಂದು ಪಾತ್ರವನ್ನು ತೆಗೆದುಕೊಳ್ಳುವಂತೆ ನಮಗೆ ಆ ಹೃದಯವನ್ನು ಕೊಡು. That responsibility that you have put it on our shoulders, Lord. ನಮ್ಮ ಭುಜಗಳ ಮೇಲೆ ಹಾಕಿರುವಂತಹ ಜವಾಬ್ದಾರಿ ಹೊತ್ತುಕೊಳ್ಳುವಂತೆ ನಮಗೆ ಬಲ ಕೊಡು. Lord, Holy Spirit, you lead us and guide us. ಪರಿಶುದ್ಧಾತ್ಮ, ನೀವು ನಮ್ಮನ್ನ ಮಾರ್ಗದರ್ಶನ ಮಾಡಿ ನಮ್ಮನ್ನು ನಡೆಸು. In Jesus' name we pray. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಆಮೆನ್. ಥ್ಯಾಂಕ್ ಯು. ಕೂತ್ಕೊಳ್ಳಿ. ಸಂಡೇ ಸ್ಕೂಲ್ ಮಕ್ಕಳು ಕರಿ. ಈ ದಿನ ಮಕ್ಕಳು ನಿಮಗೆ ತಂದೆ ದಿನ ಅಂತ ಏನೋ ಒಂದು ಐ ಡೋಂಟ್ ನೋ ವಾಟ್ ದೇ ಆರ್ ಗೋಯಿಂಗ್ ಟು ಡು, ಏನ್ ಮಾಡ್ತಾರೋ ಗೊತ್ತಿಲ್ಲ. ಬರೀ ತಂದೆಗೆ, ಯಾಕಂದ್ರೆ ತಾಯಿಯಂದ್ರಿಗೆ ನಾವು ಮಾಡಿದ್ರೆ ಯಾವಾಗ ಮದರ್ಸ್ ಡೇ ಬರೋದು?
ಗೊತ್ತಿಲ್ಲ. ಈ ದಿನಗಳೇ ನನಗೆ ಗೊತ್ತಾಗ್ತಾ ಇರೋದು. ಏನ್ ದಿನಗಳು ಮಾಡ್ತಾರೋ. ಹೌದು, ಒಂದ್ ಹೇಳ್ಬೇಕು ಅನ್ಕೊಂಡ ನಾನು ಒಂದು ಇದ್ರಲ್ಲಿ ಓದ್ತಾ ಇದ್ದೆ, ಅಮೆರಿಕದಲ್ಲಿ ತುಂಬಾ ಕನ್ಫ್ಯೂಸ್ ಆಗುವಂತ ದಿನ ಯಾವ್ದು ಗೊತ್ತಾ? ಫಾದರ್ಸ್ ಡೇ ಅಂತ. ಯಾಕಂದ್ರೆ ಮಕ್ಕಳಿಗೆ ಯಾರು ಫಾದರ್ ಅಂತ ಗೊತ್ತಾಗ್ತಾ ಇಲ್ಲ. ನೋಡುವುದಾದ್ರೆ ಪ್ರಿಯರೇ, ಎಲ್ಲ ಬಂದ್ರು ನಮ್ಮ ಫಾರಿನಿಂದ, ಎಲ್ಲ ನಮ್ಮ ಭಾರತದಲ್ಲಿ ಇಲ್ಲ. ಅದೇ ನಮ್ಮ ಭಾರತದಲ್ಲಿ ನೋಡುವುದಾದ್ರೆ ಕೆಲವೊಂದು ದಿನಗಳು ಆಚರಿಸ್ತಾರಲ್ಲ, ಅದನ್ನ ನಾವು ಆಚರಿಸಲ್ಲ. ನಾವೆಲ್ಲ ಫಾರಿನ್ ಕಂಟ್ರೀಸ್ ಇಂದ ಇದಾಗ್ಬಿಟ್ಟಿದೀವಿ, ಇನ್ಸ್ಪೈರ್ ಆಗ್ಬಿಟ್ಟಿದೀವಿ, ಇನ್ಫ್ಲೂಯೆನ್ಸ್ ಆಗಿದ್ದೀವಿ ಅಲ್ವಾ. ನಾವು ಕೆಲವೊಂದು ಮಾಡ್ಬೇಕು ನಮ್ಮ ಭಾರತ ದೇಶದಲ್ಲಿ ಮಾಡುವಂತ ದಿನಗಳು ತಾನೇ, ಕರೆಕ್ಟ್ ಅಲ್ವಾ? ಬಿಕಾಸ್ ವಿ ಆರ್ ಇಂಡಿಯನ್ಸ್, ನಾವು ಭಾರತೀಯರು ಅಲ್ವಾ. ಅದಕ್ಕೋಸ್ಕರವಾಗಿ ಅಲ್ಲೋ, ಯಾರಮ್ಮ ನಿಮ್ಮ ಪ್ರೆಸಿಡೆಂಟ್? ಏನಮ್ಮ, ಯಾರು ನಡ್ಸ್ಕೊಡೋದು? ಎಲ್ಲಿ ಪ್ರೀತಿ ಆಂಟಿ ಕಾಲರ್ ಯಾ? ಏನೋ ಮಾಡ್ತೀನಿ ಅಂದ್ರು ಅಷ್ಟೇ ನಂಗೆ ಗೊತ್ತು. ಫಾದರ್ಸ್ ಡೇ ಮಾಡ್ತೀವಿ ಅಂದ್ರು. ಆಂಟಿ ಏನಂತ ಕೊಡ್ಬೇಕಾ ಅಂದ್ರೆ, ಫಸ್ಟ್ ಕೊಡ್ರಪ್ಪ, ಯಾಕಂದ್ರೆ ನಾವು ತಿಂತೀವಿ ಅಂತ. ಅದು ಇನ್ನೊಂದು ಮಗತ್ರಲ್ಲ ಅದು. ಯಾಕಂದ್ರೆ ಎಲ್ಲಾ ತಂದೆಯರು ಗಂಡಸರು ವಿಶೇಷವಾಗಿ ಹೆಸರು ನಾವು ಬೇಜಾರು ಮಾಡ್ಕೊಂತಾರೆ. ನಮ್ಗೂ ಏನೋ ಮಾಡಿ ಆಂಟಿ, ಏನ್ ಆಂಟಿ ಯಾವ ಮೆನ್ಗೂ ಏನ್ ಮಾಡ್ತಾ ಇಲ್ಲ ನೀವು, ಬರೀ ಹೆಂಗಸರಿಗೆ ಮಾಡ್ತಾರೆ ಬಿಕಾಸ್ ಯು ಆರ್ ವುಮೆನ್ ಅಂದ್ರು. ಇಲ್ಲಪ್ಪ, ಫಾಸ್ಟ್ ಯಾವಾಗ ನ್ಯೂಟ್ರಲ್ ನಿಮಗೂ ಮಾಡ್ತೀನಿ. ಅದಕ್ಕೋಸ್ಕರವಾಗಿ ಒಂದು 10 ನಿಮಿಷ ಅವ್ರೇನೋ ಮಾಡ್ಬೇಕಂತ ಆಸೆ ಪಟ್ಟಿದ್ದಾರೆ. ನೀವೆಲ್ಲರೂ ಕೇಳಿಸ್ಕೊಳ್ಳಿ. ಬೇರೆ ಬೇಗನೆ ಮುಗ್ದಿದೆ, ಯಾವಾಗ್ಲೂ ಹೋಗೋದಿದೆ ಮನೆಗೆ, ಮನೆಗೆ ಹೋಗಿ ಕೆಲಸ ಮಾಡದೇ ಇದೆ ಅಲ್ವಾ. ವಾಕ್ಯಗಳನ್ನ ಕೇಳಿಸಿಕೊಂಡವರು ಆ ವಾಕ್ಯಗಳಿಗೆ ತಮ್ಮನ್ನು ಒಪ್ಪಿಸ್ಕೊಡ್ಬೇಕನ್ನ ನಾನು ಪ್ರೀತಿನ ಕೇಳ್ಕೊಳ್ತೇನೆ. ಅವ್ರ ಗಂಡನೇ ಆಗಿರ್ಬೋದು, ಹೆಂಡತಿನೇ ಆಗಿರ್ಬೋದು, ಅವ್ರು ಅದಕ್ಕೆ ಒಪ್ಪಿಸ್ಕೊಟ್ರೆ ಸಾಕು. ಅವ್ರವ್ರ ಪಾತ್ರ ಅವ್ರು ಮಾಡ್ಕೊಂಡ್ರೆ ಬೇರೆ ದೇವ್ರು ಮಾಡ್ಕೊಡ್ತಾನೆ. ಆಮೇಲೆ Praise the Lord. So ಇವತ್ತು ಫಾದರ್ಸ್ ಡೇ. ನಮ್ಮ ಮಕ್ಕಳನ್ನೆಲ್ಲ ಇವಾಗ ಕೇಳ್ತಾ ಇದ್ದೆ, ಫಾದರ್ಸ್ ಅಂದ್ರೆ ಏನಂದ್ರೆ, ಫಾದರ್ಸ್ ನಮ್ಮನ್ನ ಪ್ರೊಟೆಕ್ಟ್ ಮಾಡ್ತಾರೆ, ದೇ ಆರ್ ಸ್ಟ್ರಾಂಗ್, ದೇ ಆರ್ ಆಲ್ವೇಸ್ ವಿತ್ ಅಸ್. ಆಮೇಲೆ ಡ್ಯಾಡೀಸ್ ಅಂದ್ರೆ ಭಯನೂ, ಯಾಕಂದ್ರೆ ಬೈತಾರೆ. ಸೊ ಬಟ್ they tell that
father is a superhero. My father is hero. That's what he told me now. So now, ಇವಾಗ ಮಕ್ಕಳು ಅವ್ರ ಹತ್ರ ಫೈನಾನ್ಷಿಯಲಿ ದೇ ಆರ್ ನಾಟ್ ಸ್ಟ್ರಾಂಗ್, ಬಟ್ ಸ್ಟಿಲ್ ಅವ್ರ ಹಾರ್ಟ್ ಇಂದ ಅವ್ರ ಮನಸ್ಸಿಂದ they just want to hand over the fathers something. So I request all fathers to stand. Children. Yeah. Okay, now these children, please go to your father and hand over the cards. ಬೇರೆ ಫಾದರ್ಗೆ ನಿಮ್ಮ ಫಾದರ್ಗಲ್ಲ, ಬಿಕಾಸ್ ಎವ್ರಿ ಫಾದರ್ ಇಸ್ ಅ ಫಾದರ್ ಹಿಯರ್. ಸೊ randomly I can see that proud smiles on all fathers now. Okay, children, Aita, please come back. Okay, if dad has not come back, come to church, ಮಮ್ಮಿಗೆ ಕೊಡ್ಬೋದು. ಮಮ್ಮಿ ಹೋಗ್ಬಿಟ್ಟು ಡ್ಯಾಡಿ ಕೊಡ್ತಾರೆ. ಕೀಪ್ ಇಟ್ ವಿತ್ ಯು. ಓಕೆ, ಥ್ಯಾಂಕ್ ಯು ಫಾದರ್ಸ್. ಹ್ಯಾಪಿ ಫಾದರ್ಸ್ ಡೇ ಒನ್ಸ್ ಅಗೇನ್, ಬಿಕಾಸ್ ಯು ಮೀನ್ ಅ ಲಾಟ್ ಟು ದ ಚೈಲ್ಡ್. ಯಾರೋ ಮೂರು ಮಕ್ಕಳು ಮಾತಾಡಂತಲ್ಲ, ಮಾತೇಮ್ಮ ನಿಮ್ಮ ಮಕ್ಕಳಿಗೆ ಕಮೆಂಟ್ ಈಗ ಬಾ. ಎಲ್ಲರಿಗೂ ಪ್ರೇಸ್ ಗಾಡ್. ನನ್ನ ಹೆಸರು ದರ್ಶಿಕಾ. ನಾನು ಬಂದು ನಮ್ಮಪ್ಪ ಬಗ್ಗೆ ಇರ್ತೀನಿ. ನಮ್ಮಪ್ಪ ಬಂದು ನನಗೊಂದು ಒಳ್ಳೆ ಫಾದರ್ ಆಗಿದ್ದಾರೆ. ನನಗೆ ಒಂದು ಕೈಂಡ್ ಫಾದರ್ ಆಗಿದ್ದಾರೆ. ನನಗೆ ಎಲ್ಲದಕ್ಕೂ ಹೆಲ್ಪ್ ಮಾಡ್ತಾರೆ, ಹೇಳ್ಕೊಡ್ತಾರೆ ನನಗೆ. ಆಮೇಲೆ ಯೇಸಪ್ಪಗೆ ನನಗೆ ಈ ಫಾದರ್ ಕೊಟ್ಟಿದ್ದಕ್ಕೆ ಸ್ತೋತ್ರ. ಫಾದರ್ ಹೆಸರು ಅಶ್ವಥ್. ಇವಾಗ ಯಾರು ಮಾಡ್ತೀರಾ ತಂದೆ ಬಗ್ಗೆ? ಹಲೋ, ಫಾದರ್ ಎಷ್ಟು ಹೊತ್ತ ನಿಮ್ಗೆ ಚಾಕ್ಲೇಟ್ ಎಲ್ಲ ಕೊಡ್ತಾರೆ, ಎಲ್ಲಿ ಹೇಳೋದು ನಿಮ್ಮ ಬಗ್ಗೆ? ಭಯಪಡ್ತೀರಾ ಹೇಳಿ ಅಪ್ಪನ ಬಗ್ಗೆ? ಓಕೆ, ಹೇಳಿದ್ರೆ ನಿಂತ್ಕೋಣ. ನಾವು ಕೊನೆ ಪ್ರಾರ್ಥನೆ ಮಾಡಿ ಮುಗಿಸ್ಕೋಣ. ಪರಿಶುದ್ಧನೇ ಅಪ್ಪ, ಪಿತನೇ ಸಮಯಕ್ಕಾಗಿ ನಿಮಗೆ ಸ್ತೋತ್ರ ಉಂಟಾಗಲಿ. ಅಪ್ಪ, ಈ ಸಪ್ಪ ನಾವೆಲ್ಲ ಸೇರಿ ಬಂದು ಈ ಲೋಕದಲ್ಲಿ ನಿನ್ನನ್ನು ಘಟನೆ ಸ್ತೋತ್ರ ಮಾಡಿ ಆರಾಧನೆ ಮಾಡಿ ವಾಕ್ಯಗಳು ಕೇಳೋದು ಕೃಪೆ ಕೊಡೋದಕ್ಕಾಗಿ ನಿನಗೆ ಸ್ತೋತ್ರ. ದೇವ, ನಾವು ಕರ್ತನೆ ಪ್ರತಿಯೊಬ್ಬರನ್ನ ನಿನ್ನ ಪಾಸನೆಗೆ ಒಪ್ಪಿಸಿಕೊಳ್ಳುತ್ತೇನೆ, ಅವರ ಕುಟುಂಬಗಳನ್ನ ಒಪ್ಪಿಸಿಕೊಳ್ಳುತ್ತೇನೆ. ನಿನ್ನ ವಾಕ್ಯಗಳನ್ನ ಪ್ರತಿ ವಾರ ನಾವು ಕೇಳ್ತಾ ಇದ್ದೇವೆ ಸಪ್ಪ, ಅದಕ್ಕೆ ನಮ್ಮನ್ನು ಒಪ್ಪಿಸಿಕೊಡುವಂತ ಬಲ ಕೊಡು ಕರ್ತನೆ. ನಮ್ಮ ಸಭೆಗೆ ಸಪ್ಪ ವಾಕ್ಯದ ಮೇಲೆ ನಿಂತಿರುವಂತಹ ಸಭೆಯಾಗಿ, ಕಟ್ಟಲ್ಪಟ್ಟಂತ ಸಭೆಯಾಗಿ, ಇನ್ನು ಹೆಚ್ಚಾಗಿ ಬೆಳೆಯುವಂತ ಸಭೆಯಾಗಿ ಮಾರ್ಪಡಿಸಿ ನಡೆಸಿಕೊಡು. ಪ್ರತಿಯೊಬ್ಬರಿಗೆ ಬೇಕಾದ ನಿನ್ನ ಒಂದು ಸಮಾಧಾನ
ಶಾಂತಿ ಏಸಪ್ಪ ಬೇಕಂತ ಎಲ್ಲ ಅಗತ್ಯಗಳ ಪೂರೈಸುವಂತ ಯೋಗ ಹಿರಿಯಾಗಿದ್ದು ಆ ಮಕ್ಕಳೊಂದಿಗೆ ನೀನು ಜೀವಿಸಬೇಕೆಂದು ಬಲಪಡಿಸಿ ಅನೇಕರಿಗೆ ಆಶೀರ್ವಾದಾಯಕವಾದ ಜೀವಿತ ನಡೆಸೋದಕ್ಕೆ ಬೇಕಂತ ಕೃಪೆ ಕೊಟ್ಟು ನಡೆಸಬೇಕೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಒಳ್ಳೆಯ ಪಿತನೇ, ನನ್ನ ಮನವೇ ಕರ್ತನ ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ನನ್ನ ಮನವೇ ಕರ್ತನ ಕೊಂಡಾಡು, ನಮ್ಮ ಕರ್ತಾದ ಯೇಸು ಕ್ರಿಸ್ತನ ಪ್ರೀತಿಯು ಪರಿಶುದ್ಧಾತ್ಮ ನಮ್ಮ ಕರ್ತಾದ ನಮ್ಮ ದೇವರಾದ ತಂದೆ ದೇವರ ಪ್ರೀತಿಯು ಯೇಸು ಕ್ರಿಸ್ತನ ಕೃಪೆಯು ಪರಿಶುದ್ಧಾತ್ಮ ಸಹಾಯವು ಸಹವಾಸವು ಸದಾಕಾಲ ನಮ್ಮೆಲ್ಲರೊಂದಿಗೆ ಇರಲಿ. Praise the Lord. Let Heavenly Father bless each and every one of you.